So until yesterday we had learnt about the relationship and sambandharte षष्ठी विभक्ति प्रयोगः इति ज्ञातवन्तः वयम्। अद्य कक्षायां तस्य अभ्यासप्रश्नान् पश्यामः। पृष्ठसङ्ख्या 22 पृष्ठसङ्ख्याम् उद्घाटयन्तु सर्वे। 22 page number 22. Please open page number 22. If you're all done opening your book, page number 22, let us start answering the questions. The third main, okay? Yes. Third main, I think you would have all written the answers. Now we will directly go to fourth main because third main questions we discussed yesterday with respect to the two pictures that were given to us. Based on those pictures, kasya kena saha kidrishaha sambandhaha asti iti samyak parishilayata avagachata cha. That was the activity given to us. We learned the relationship between different people and we also learned what is that relationship called. Okay. So based on that we were supposed to write the sentences in bunches. Hope you have all written the sentences. ಬರ್ದಿದ್ದೀರಾ ಎಲ್ಲರೂ? ಭಗಿನಿ. ಹಾ, ಉತ್ತಮ. ಎಲ್ಲರೂ ಬರ್ದಿದ್ದೀರಾ? ಸಾನ್ವಿ ಮಾತ್ರನಾ? ಎಲ್ಲರೂ ಬರ್ದಿದ್ದೀರಾ ಅಂತ ಅನ್ಕೋತಿದ್ದೀನಿ. ನಿನ್ನೆ ಡಿಸ್ಕಸ್ ಮಾಡಿದ್ದೇನೆ ಆನ್ಸರ್ಸ್, ಅದನ್ನೇ ಬರಿಬೇಕಾಗಿತ್ತು ನೀವು ಥರ್ಡ್ ಮೀನಲ್ಲಿ. ಸಾನ್ವಿ ಬಿಟ್ಟು ಬೇರೆ ಯಾರು ಬರ್ದಿದ್ದೀರಿ? Who has finished writing those sentences? Okay. I don't see anyone saying that they have written the answers. Bhagini? Yes, Kshama, you were not there in the class yesterday. So we discussed third main. ಮೂರನೇ ಮೇನ್ ನಾವು ಡಿಸ್ಕಸ್ ಮಾಡಿದ್ವಿ. ಸೆಂಟೆನ್ಸಸ್ ನ ಬರಿಬೇಕಾಗಿತ್ತು. ಅಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ, ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅದೇ ರೀತಿ ಯಾರ್ಯಾರಿಗೆ ಯಾರ ಜೊತೆ ಏನ್ ರಿಲೇಶನ್ಶಿಪ್ ಇದೆ ಅನ್ನೋದನ್ನ ನೋಡ್ಕೊಂಡು ನಾವು ಸೆಂಟೆನ್ಸಸ್ ಫಾರ್ಮ್ ಮಾಡ್ಬೇಕಾಗಿತ್ತು, ವಾಕ್ಯಗಳ ರಚನೆ ಮಾಡ್ಬೇಕಾಗಿತ್ತು. ಅದನ್ನ ಎಲ್ರು ಮಾಡಿದ್ವಿ, ಎಲ್ರು ಸೇರಿ ನನ್ನ ಕ್ಲಾಸಲ್ಲಿ ಅದೇನೆ ಡಿಸ್ಕಸ್ ಮಾಡಿದ್ದು. ಆ ವಾಕ್ಯಗಳನ್ನ ನಾವು ಇಲ್ಲಿ ಬರಿಬೇಕು. 22ನೇ ಪುಟದಲ್ಲಿ ಕೊಟ್ಟಿರುವಂತದ್ದು ಬಂಚಸ್ ಆಗಿ ಅದೇನ್ ಕೊಟ್ಟಿದ್ದಾರೆ ಅಂದ್ರೆ, ಯಥೋದಾಹರಣಂ ಚಿತ್ರಾಣಾಂ ಸಾಹಾಯ್ಯೇನ ಪಂಚವಾಕ್ಯಗುಚ್ಛಾನಿ ಲಿಖತ. ವಾಕ್ಯಗುಚ್ಛ ಅಂದ್ರೆ ಗ್ರೂಪ್ ಆಫ್ ಸೆಂಟೆನ್ಸಸ್ ಅಂತ. ಗುಚ್ಛ ಅಂದ್ರೆ ಗ್ರೂಪ್, ಗ್ರೂಪಿಂಗ್ ಮಾಡೋದು ಅಥವಾ ಬಂಚ್ ಮಾಡೋದು, ಆ ತರ. ಕ್ಷಮ, ಇದ್ ಬಿಟ್ಟು ಬೇರೆ ಏನಾದ್ರೂ ಡೌಟ್ ಇತ್ತ? ಹಾ, ಸರಿ, ಆಯ್ತು. ಈಗ ಫೋರ್ತ್ ಮೇನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಉದಾಹರಣಾನುಸಾರಂ ಇತರ ವಚನದ್ವಯಂ ಲಿಖತ. ಇತರ ವಚನದ್ವಯಂ, ಅಲ್ಲಿ ಒಂದು ವಚನ ಕೊಟ್ಟಿದ್ದಾರೆ. ಯಾವುದು ಅಂದ್ರೆ ಏಕವಚನ ರೂಪ ಕೊಟ್ಟಿದ್ದಾರೆ. ನಾವು ದ್ವಿವಚನ ಮತ್ತು ಬಹುವಚನ ರೂಪಗಳನ್ನ ಬರಿಬೇಕಾಗತ್ತೆ. ಆಯ್ತಾ? ನಾವು ದ್ವಿವಚನ ಮತ್ತು ಬಹುವಚನ ರೂಪಗಳನ್ನ ಬರಿಬೇಕಾಗತ್ತೆ. So let us start with samyak. Samyak. First one, there is an example for Rama Shabda. The Shashti Vibhakti Rupa is given. Ramasya, Ramayoho, Ramanam is given. This is the Akaranta Pullinga Shabda Rupa for Shashti Vibhakti. Okay? Akarantaha Pullingaha Rama Shabda is given as the example and it is the Shashti Vibhakti Rupa. Similarly, we will have to see what are the Shashti Vibhakti Rupa for the different Pratipadikam or different Shabdas that have been given to us.
Devasya, what will be the next two vachanas? ದೇವಸ್ಯ ದೇವಯೋಃ ದೇವಾನಾಂ. Uttamam. So make it devanam. ತದದನ ಬರತ್ತಲ್ಲ ಅನ್ನ ಹಾಕೊಳ್ಳಿ. ದೇವಾನಾಂ. ರೇಫ ಬಂತು ಅಂದ್ರೆ ರಕಾರ ಇತ್ತು ಅಂದ್ರೆ ಣ ಅಂತ ಆಗತ್ತೆ. ಟ ಠ ಡ ಢ ಣ ಬರತ್ತಲ್ಲ ಅದು. ಇನ್ ಕೇಸ್ ರೇಫ ಇಲ್ಲ ಅಂತಂದಾಗ ನ ತವರ್ಗದ ಕೊನೆಯ ಅಕ್ಷರ ಅನುನಾಸಿಕ ನ ಬರುತ್ತೆ. ಉತ್ತಮಂ ಸಮ್ಯಕ್. ಭಗಿನಿ, ಹಾ ಕೃತಿಕಾ, ನಂಗೆ ಅರ್ಥ ಆಗಿಲ್ಲ, ಯಾವಾಗ ದೊಡ್ಡನ ಮತ್ತೆ ಚಿಕ್ಕನ ಯೂಸ್ ಮಾಡ್ಬೇಕಂತ ಅರ್ಥ ಆಗಿಲ್ಲ ಭಗಿನಿ. ಟವರ್ಗದಲ್ಲಿ ಬರುತ್ತಲ್ಲ ಅಣ, ಟ ಠ ಡ ಢ ಣ ಅಂತ, ಅದು ಎಲ್ಲಿ ರೇಫ ಇರತ್ತೋ, ರೇಫ ಅಂದ್ರೆ ರಕಾರ. ಈಗ ರಾಮ ಇದೆ, ರಮ, ಆತರ. ಈಗ ಮುದ್ರಣ ಅಂತ ಅನ್ಕೋ, ಅಲ್ಲಿ ರ ಬಂದಿದೆ. ರಿತಿಕಾ, ಅದ್ರಲ್ಲಿ ರ ಇದೆ. ಅವಾಗ ಣ ಯೂಸ್ ಮಾಡ್ಬೇಕು, ಆಯ್ತಾ? ರಕಾರ ಇಲ್ಲ ಆ ಪದದಲ್ಲಿ, ಆ ಶಬ್ದದಲ್ಲಿ ರಕಾರ ಇಲ್ಲ ಅಂದಾಗ ನ ಯೂಸ್ ಮಾಡ್ಬೇಕು. ಈಗ ಸೀತಾ, ಅದರಲ್ಲಿ ರೇಫ ಇಲ್ಲ. ರೇಫ ಅಂದ್ರೆ ರಕಾರಕ್ಕೆ ರೇಫ ಅಂತ ಹೇಳ್ತೀವಿ ಸಂಸ್ಕೃತ. ಭಗಿನಿ, ಒಂದು ಭಗಿನಿ, ಅದು ಒತ್ತಕ್ಷಣ ಇರ್ಬೋದ ಭಗಿನಿ? ಹೌದು. ಈಗ ರಾಷ್ಟ್ರ ಇಲ್ಲ, ಉಷ್ಟ್ರ. ಉಷ್ಟ್ರ ಅಂದ್ರೆ ಕ್ಯಾಮಲ್. ಉಷ್ಟ್ರ ಅಂತ ಉಷ್ಟ್ರ ಉಷ್ಟ್ರ ಉಷ್ಟ್ರಾಹ ಅಂತ ಬಂತು ಅಂತ ಅನ್ಕೋ, ಅವಾಗ ಉಷ್ಟ್ರಾಣಾಂ ಅಂತ ಹೇಳ್ಬೇಕು. ಅಲ್ಲಿ ಣಕಾರ ಬರುತ್ತೆ. ಓಕೆ ಭಗಿನಿ. ಭಗಿನಿ, ಹಾಗಾದ್ರೆ ಇಲ್ಲಿ ದೇವಾನಾಂ. ಹಾ, ನಾಮ್ ಆಗತ್ತೆ. ಣ ಇಲ್ಲ, ನಾಮ್ ಆಗತ್ತೆ. ಈಗ ವೃಕ್ಷ ಅಂತ ಇತ್ತು ಅನ್ಕೊಳ್ಳಿ, ಅದಕ್ಕೆ ಏನ್ ಬರ್ಬೇಕು? ಷಷ್ಠಿ ವಿಭಕ್ತಿ ರೂಪ. ವೃಕ್ಷಾಣಾಂ. ಅಲ್ಲ, ಪೂರ್ತಿ ಷಷ್ಠಿ ವಿಭಕ್ತಿದ್ 3 ರೂಪಗಳನ್ನ ಹೇಳಿ, 3 ವಚನದಲ್ಲಿ ಹೇಳಿ. ವೃಕ್ಷಸ್ಯ ವೃಕ್ಷಯೋಃ ವೃಕ್ಷಾಣಾಂ. ಉತ್ತಮ. ವೃಕ್ಷಸ್ಯ ವೃಕ್ಷಯೋಃ ವೃಕ್ಷಾಣಾಂ. ಉತ್ತಮ. ರಿತಿಕಾ, ಈ ಕ್ಲಾರಿಟಿ ಇದೆಯಾ? ಹಾ ಭಗಿನಿ, ಅರ್ಥ ಆಯ್ತು ಭಗಿನಿ. ಹಾ, ಓಕೆ. ಅಲ್ಲ, ಕ್ಲಾರಿಟಿ ಇಲ್ಲ ಅಂದ್ರೆ ನಾವು ಇನ್ನೊಂದಷ್ಟು ಎಕ್ಸಾಂಪಲ್ಸ್ ನ ನೋಡಬಹುದು. ನಾವೇನು ಇದು ಗೊತ್ತಾಗ್ದಿರ ಮುಂದಕ್ಕೆ ಹೋಗ್ಬಿಟ್ವಿ ಅಂದ್ರೆ ಆಮೇಲೆ ತುಂಬಾ ಕಷ್ಟ ಆಗತ್ತೆ. ಅದಕ್ಕೇನೆ. ಇಲ್ಲ ಭಗಿನಿ, ಅರ್ಥ ಆಯ್ತು. ಹಾ, ಓಕೆ ಮಾ. ನಿನಗೆ ಅಂತ ಅಲ್ಲ, ಎಲ್ರಿಗೂನು ಜನರಲ್ ಆಗಿ ಕೇಳ್ತಾ ಇರೋದು ನಾನು. ಸಿದ್ಧಾರ್ಥ್ ಹ್ಯಾಂಡ್ ರೈಸ್ ಮಾಡಿದ್ಯಾ ಆನ್ಸರ್ ಮಾಡೋದಕ್ಕ ಪುಟ? ಇಲ್ಲ ಡೌಟ್ ಇದೆಯಾ? ಆನ್ಸರ್ ಮಾಡಕ್ಕ? ಹಾ, ನೆಕ್ಸ್ಟ್ ಒನ್ ನೀನೇ ಹೇಳಿಬಿಡು. ಮಂದಿರಸ್ಯ. ಮಂದಿರಸ್ಯ ಮಂದಿರಯೋಃ ಮಂದಿರಾನಾಂ. ಮಂದಿರಾಣಾಂ. ಇಲ್ಲಿ ನಾಮ್ ಬರಲ್ಲ, ಅಣ ಬರುತ್ತೆ. ಯಾಕೆ? ಮಂದಿರಸ್ಯ ಮಂದಿರಯೋಃ ಮಂದಿರಾಣಾಂ. ಹಾ, ಯಾಕೆ ಮಂದಿರಾಣಾಂ ಬಂತು ಇಲ್ಲಿ? ನಮ್ಮಲ್ಲಿ ರಕಾರ ಇದೆ ಮ್ಯಾಮ್, ಅದಕ್ಕೆ. ಅಲ್ವಾ? ಉತ್ತಮ, ಧನ್ಯವಾದ ಸಿದ್ಧಾರ್ಥ್. ನೆಕ್ಸ್ಟ್ ಪ್ರಹ್ಲಾದ್ ಪ್ರಣವ್. ಪ್ರಹ್ಲಾದ್ ಒಂದ್ ಹೇಳ್ತಾನೆ, ನೆಕ್ಸ್ಟ್ ಪ್ರಣವ್. ಪ್ರಹ್ಲಾದ್ ಹೇಳು. ಎಸ್ ಮ್ಯಾಮ್. ಮ್ಯಾಮ್, ಭವನಸ್ಯ ಭವನಯೋಃ ಭವನಾನಾಂ. ಉತ್ತಮಂ. ಪ್ರಣವ್? ಗ್ರಂಥ. ಹಾ, ಹೇಳು. ಮ್ಯಾಮ್, ಗ್ರಂಥಸ್ಯ ಗ್ರಂಥಯೋಃ ಗ್ರಂಥಾನಾಂ. ಏನ್ ಬರ್ಬೇಕಾಗಿತ್ತಲ್ಲಿ? ಕರೆಕ್ಟ್ ಆಗಿದ್ಯಾ ಅವನು ಹೇಳಿದ್ದು? ಗ್ರಂಥಾನಾಂ ಹೇಳ್ಬೇಕಿತ್ತು. ಹಾ, ಯಾಕೆ ಗ್ರಂಥಾಣಾಂ ಬರ್ಬೇಕಾಗಿತ್ತು? ರಕಾರ. ರಕಾರ, ರೇಫ ಇದೆ ಅಲ್ವಾ? ಪ್ರಣವ್, ಗೊತ್ತಾಯ್ತಾ ಎಲ್ಲಿ ಮಿಸ್ಟೇಕ್ ಆಗ್ತಿದೆ ಅಂತ? ಹೌದು ಮ್ಯಾಮ್. ಹಾ, ಓಕೆ ಪುಟ್ಟ. ಸೊ ಅದಕ್ಕೆ ಆನ್ಸರ್ ಗ್ರಂಥಸ್ಯ ಗ್ರಂಥಯೋಃ ಗ್ರಂಥಾಣಾಂ. ನ, ಟ ಠ ಡ ಢ ಣ, ಅಣಾನ ಯೂಸ್ ಮಾಡ್ಕೊಳ್ಳಿ, ಗ್ರಂಥಾಣಾಂ ಬರ್ಕೊಳ್ಳಿ. ಥ್ಯಾಂಕ್ ಯು ಮ್ಯಾಮ್. ಉತ್ತಮಂ, ಧನ್ಯವಾದ. ನೆಕ್ಸ್ಟ್ ಒನ್ ಅವನಿ. The next set of shabda rupas given are akaranta strilinga rupani. Sitayaah, Sitayoh, Sitanam. This is the Shashti Vibhakti Rupa for akaranta strilinga. Okay.
Avani, can you tell me the answer for next one? Malayaha. Malayoho Malayana. No, you just look at the example. Sitayaha Sitayoho Sitana. Similarly, you tell me the answer for Malayaha. Malayaha Malayoho Malana. Yes, it is correct. A slight correction is required. In Dvivachana Rupa, it should be Malayoho. If you observe, it is Sitayoho. There is no Dirgha there. Sitayoho. Similarly, it should be Malayoho. Malayaha, Malayoho, Malanam. Is it fine? Ritika? ಭಗಿನಿ ನೀ ಹ್ಯಾಂಡ್ ರೈಸ್ ಮಾಡಿದ್ಯಲ್ವಮ್ಮ? ಭಗಿನಿ ಅದು ಒಂದೇನ್ ಡೌಟ್ ಭಗಿನಿ. ಈಗ ನೀವು ರಕಾರ ಬರುವಾಗ ದೊಡ್ಡನ್ನ ಯೂಸ್ ಮಾಡ್ಬೇಕಂತ ಹೇಳಿದ್ರೆ ಭಗಿನಿ, ಇದು ಸ್ತ್ರೀಲಿಂಗ ನಪುಂಸಕ ಎರಡಕ್ಕೂ ಯೂಸ್ ಆಗುತ್ತೆ? ಹೌದು, ಎಲ್ಲದಕ್ಕೂ. ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ, ಎಲ್ಲಾ ಲಿಂಗಕ್ಕೂ. ಓಕೆ ಭಗಿನಿ, ಥ್ಯಾಂಕ್ ಯು. ಫಾರ್ ಎಕ್ಸಾಂಪಲ್, ರಮಾ ಅಂತ ಶಬ್ದ ಇದೆ, ಅದರಲ್ಲಿ ಷಷ್ಠಿ ವಿಭಕ್ತಿ ರೂಪ ಏನ್ ಬರ್ಬೇಕಾಗತ್ತೆ ಭಗಿನಿ? ಒಂದ್ಸತಿ ರಿಪೀಟ್ ಮಾಡಕ್ಕಾಗತ್ತೆ ಭಗಿನಿ? ರಮಾ ಶಬ್ದದ್ದು ಷಷ್ಠಿ ವಿಭಕ್ತಿ ರೂಪ ಏನಾಗತ್ತೆ, ನೀನೇ ಹೇಳು ನೋಡೋಣ. ರಮಸ್ಯ. ರಮಾ ಅನ್ನೋದು ಯಾವ ಲಿಂಗ? ಸ್ತ್ರೀಲಿಂಗ ಅಲ್ವಾ? ಸ್ತ್ರೀಲಿಂಗ ರೂಪಕ್ಕೆ ಹೇಗಿರತ್ತೆ ಇದು ಷಷ್ಠಿ ವಿಭಕ್ತಿ ರೂಪಗಳು ಸ್ತ್ರೀಲಿಂಗ ಶಬ್ದಕ್ಕೆ? ರಮಾಯಾಹ, ರಮಾಯೋಃ, ರಮಾನಾಹ, ರಮಾನಾಮ್. ಅಲ್ಲಿ ದ್ವಿವಚನ ರೂಪ ಮಾತ್ರ ರಮಯೋಹೋ ಅಂತ ಆಗತ್ತೆ. ಈಗ ರಮಾ ಅಂತ ದೀರ್ಘ ಇರುತ್ತಲ್ಲ, ದ್ವಿವಚನಕ್ ಬರ್ಬೇಕಾದ್ರೆ ಆ ದೀರ್ಘ ಹ್ರಸ್ವ ಆಗ್ಬಿಡುತ್ತೆ, ದೀರ್ಘ ಹೋಗ್ಬಿಡುತ್ತೆ. ಈಗ ಲತಾ ಅಂತ ಇತ್ತು ಅಂದ್ರೆ ಲತಯೋಹೋ, ಬಾಲಿಕಾ ಅಂತ ಇದ್ರೆ ಬಾಲಿಕಯೋಹೋ. ಇಲ್ಲಿ ಸೀತಾ ಅನ್ನೋದು ಶಬ್ದ ರೂಪ, ಅದು ಸೀತಯೋಹೋ ಆಗಿದೆ. ಮಾಲಾ ಅನ್ನೋದು ಮಾಲಯೋಹೋ ಆಗತ್ತೆ. ಅದೇ ರೀತಿ ರಮಾ ಅಂತ ಇರೋದು ರಮಯೋಹೋ ಆಗತ್ತೆ. ಇದನ್ನ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒನ್ ಅವನಿ ಆಯ್ತಲ್ವ, ಸಾನ್ವಿ. ಭಗಿನಿ ಹೇಳ್ಪುಟ. ಸಂಚಿಕಾಯಾಹ ಸಂಚಿಕಾಯೋಃ ಸಂಚಿಕಾನಾಂ. ಉತ್ತಮ. ಸಂಚಿಕಾ ಅಂತಂದ್ರೆ ಫೈಲ್, ಆಯ್ತಾ? ಬೇರೆದೆಲ್ಲ ನೀವು ಕೇಳಿರ್ತೀರಿ, ಈ ಶಬ್ದ ಕೇಳಿರಕ್ಕೆ ಸ್ವಲ್ಪ ಕಡಿಮೆ ಆಪರ್ಚುನಿಟಿ, ಅದಕ್ಕೆ ಹೇಳ್ತಿದ್ದೀನಿ. ಸಂಚಿಕಾ ಅಂದ್ರೆ ಫೈಲ್. ಸಂಚಿಕಾಯಾಹ ಸಂಚಿಕಯೋಃ ಸಂಚಿಕಾನಾಂ. ಉತ್ತಮಂ ಸಾನ್ವಿ, ಧನ್ಯವಾದಃ. ಕರೆಕ್ಟ್ ಆನ್ಸರ್ ಆಗಿತ್ತು. ನೆಕ್ಸ್ಟ್ ಒನ್ ಅಗಸ್ತ್ಯ. अगस्त्य, अग्रिम प्रश्नस्य उत्तरं ददाति वा भवान्? आं भगिनि। अस्तु, वदतु. भाषायाः भाषायाः ಭಾಷಾಯೋಃ ಭಾಷಾಣಾಂ. ನೋಡೋಣ ಕರೆಕ್ಟ್ ಆನ್ಸರ್ ಅಂತ ನೀನು ಹೇಳಿದ್ದು. ಭಾಷಾಯಾಹ ಭಾಷಯೋಃ, ಅಲ್ಲಿ ಭಾಷಾ ಅಂತ ದೀರ್ಘ ಬರಬಾರ್ದು. ಭಾಷಯೋಃ ಭಾಷಾನಾಂ. उत्तमं, धन्यवादः अगस्त्य. अग्रे अमर्त्य, भवान् वदति वा? तत्र पत्नी इति ईकारान्त स्त्रीलिंग शब्दरूपं दत्तमस्ति. तत् पश्यतु उदाहरणे कदा कथमस्ति इति.
तथा एव वक्तव्यं। पत्न्याः पत्न्याः पत्न्योः पत्नीनाम्। सम्यक्। तदनन्तरं लेखन्याः अस्ति। लेखन्याः लेखन्योः लेखनीनाम्। उत्तमं। लेखन्योः लेखनीनाम्. All of you observe this. ಈಕಾರಾಂತ ಸ್ತ್ರೀಲಿಂಗ ರೂಪ ಪತ್ನಿ ಶಬ್ದ ಅದು. ಪತ್ನ್ಯಾಹ ಪತ್ನ್ಯೋಃ ಪತ್ನೀನಾಂ. ಅದೇ ರೀತಿ ಲೇಖನಿ ಅನ್ನೋ ಶಬ್ದಕ್ಕೆ ಲೇಖನ್ಯಾಹ ಲೇಖನ್ಯೋಃ ಲೇಖನೀನಾಂ. ಆಯ್ತಾ? ಈಗ ದ್ರೋಣಿ ಅಂತ ಹೇಳ್ತೀನಿ, ಅದಕ್ಕೆ ಏನು ಆನ್ಸರ್ ಆಗತ್ತೆ? ಪೂರ್ವಿ, ಪೂರ್ಣಿ, ಪೂರ್ವಿ ಅಥವಾ ಪೂರ್ಣಿ? ದ್ರೋಣಿ ಶಬ್ದಕ್ಕೆ ಷಷ್ಠಿ ವಿಭಕ್ತಿ ರೂಪ ಏನಾಗತ್ತೆ? ಈಗ ಇಲ್ಲಿ ಲೇಖನಿ ಅನ್ನೋದು ಶಬ್ದ, ಆಯ್ತಾ? ಲೇಖನಿ ಶಬ್ದಕ್ಕೆ ಷಷ್ಠಿ ವಿಭಕ್ತಿ ರೂಪ ಲೇಖನ್ಯಾಹ ಲೇಖನ್ಯೋಃ ಲೇಖನೀನಾಂ ಅಂತ ಇದೆ. ಈಗ ದ್ರೋಣಿ ಅಂತ ಬಂತು ಅಂದ್ರೆ ಅದಕ್ಕೆ ಏನಾಗತ್ತೆ? ಟ್ರೈ ಮಾಡಿದ್ಯಾ? ಉತ್ತಮಂ ಪ್ರಯತ್ನಂ. ಅನ್ಯ ಕೋಪಿ ವದತಿ ವಾ? ಪ್ರಯತ್ನಂ ಕರೋತಿ ವಾ? ಅನ್ಯ ಕೋಪಿ ವದತಿ ವಾ ದ್ರೋಣಿ ಶಬ್ದಸ್ಯ? ಸಾನ್ವಿ ವದತು. भगिनी द्रोण्याः द्रोण्योः द्रोणीनाम्. उत्तमं. द्रोण्याः द्रोण्योः द्रोणीनाम्. उत्तमम्. अग्रिमप्रश्नम् अस्ति दूरवाण्याः. So this shabda rupa is the षष्ठी vibhakti ekavachana rupa for दूरवाणी shabda. Ritika? ಹಾ ಭಗಿನಿ. ಹಾ, उत्तरं ददातु. ಹಾ ಭಗಿನಿ. दूरवाण्याः दूरवाण्योः दूरवाण्यनीनां. दूरवाणीनां. 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 ಹಾ, ಣಕಾರ ಬರುತ್ತೆ. ಉತ್ತಮಂ. ಧನ್ಯವಾದ ರಿತಿಕಾ. ಧನ್ಯವಾದ. अग्रे मेघना. यस भगिनी. हाँ, वदतु अग्रिमप्रश्नस्य उत्तरं. नलिनी शब्दस्य उत्तरं. षष्ठी नलिन्याः नलिन्योः नलिनीनाम्. उत्तमं. नलिन्याः नलिन्योः नलिनीनाम्. उत्तमम्. अग्रे पश्यामः. कोऽपि आगतवान् वा? आगतम्. ಈ ಆನ್ಸರ್ಸು ನಿಮಗೆ ಸ್ಕ್ರೀನ್ ಮೇಲಿದೆ, ಬೇಕು ಅಂದ್ರೆ ಕಾಪಿ ಮಾಡ್ಕೋಬಹುದು. ನೀವು ಬರ್ದಿಲ್ಲ ಅನ್ನೋ ಹಾಗಿದ್ರೆ, ಬರ್ದಿದ್ರೆ ಕರೆಕ್ಷನ್ ಮಾಡ್ಕೊಳ್ಳಿ. ಮುಂದಕ್ಕೆ ಹೋಗೋಣ. ಮುಂದಕ್ಕೆ ಹೋಗಕ್ಕೂ ಮುಂಚೆ ಶಬ್ದ ರೂಪನ ಕಲ್ತ್ಕೋಬೇಕು. ಕಲ್ತಿದ್ರೆ ಈಸಿ ಆಗತ್ತೆ. ಈಗ ನಾವು ಈಕಾರ ಅಂತ ಸ್ತ್ರೀಲಿಂಗದ್ದು ಶಬ್ದ ನೋಡಿದ್ವಿ. ಅದೇ ರೀತಿ ಇಕಾರ ಅಂತ ಪುಲ್ಲಿಂಗ ಶಬ್ದ ಇದೆ. ಈಕಾರ ಅಂತ ಸ್ತ್ರೀಲಿಂಗ ಶಬ್ದ ಇದೆ. ಆಮೇಲೆ ಉಕಾರ ಅಂತ ಪುಲ್ಲಿಂಗ ಶಬ್ದ. ಅದು ಯಾವುದು ಅಂತ ನೋಡೋಣ. ಏನಪ್ಪ ಹೊಸದಾಗಿ ಏನೋ ಹೇಳ್ತಾ ಇದಾರೆ ಅಂತ ಹೆದರ್ಕೋಬಾರ್ದು, ಆಯ್ತಾ? ಬರ್ಕೊಂಡಿದ್ದಾಯ್ತಾ? ಎಲ್ರು ಚೆಕ್ ಮಾಡ್ಕೊಂಡ್ರ ಬರ್ದಿರೋದು ಸರಿಗಿದ್ಯಾ ಅಂತ? ಇಲ್ಲಿ ನಾನು ಟೈಪ್ ಮಾಡಿರೋದ್ರಿಂದ ಪತ್ನಿಯೋಃ ಪತ್ನೀನಾಂ ಸ್ವಲ್ಪ ವ್ಯತ್ಯಾಸವಾಗಿ ಕಾಣಿಸುತ್ತೆ. ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದಾರಲ್ಲ, ಬುಕ್ಕಲ್ಲಿ ಕೊಟ್ಟಿರೋ ತರನೇ ಬರ್ಕೊಳ್ಳಿ, ಅದು ನಿಮ್ಗೆ ಈಸಿ ಆಗುತ್ತೆ. ಇಲ್ಲ
ನಿಮಗೆ ಸ್ಕೂಲಲ್ಲಿ ಬೇರೆ ತರ ಹೇಳ್ಕೊಟ್ಟಿದ್ರೆ ಅದನ್ನು ಈ ಸ್ಕ್ರೀನಲ್ಲಿ ಇರೋ ತರ ಬರೀಬಹುದು, ಇಲ್ಲ ಅಂದ್ರೆ ಬುಕ್ಕಲ್ಲಿ ಕೊಟ್ಟಿರೋ ತರ ಬರೀಬಹುದು. ಎರಡೂ ವೇಸ್ ಇದೆ. ಎಲ್ರು ಬರ್ದು ಮುಗಿಸಿದೀರಾ ಆನ್ಸರ್ಸ್ ಅಂದ್ರೆ ಯು ಕ್ಯಾನ್ ಗಿವ್ ಮಿ ಅ ಥಮ್ಸ್ ಅಪ್. ವಿ ವಿಲ್ ಪ್ರೊಸೀಡ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. Okay, Amartya is done. Uttamam Sanvi. Uttamam Prahlad Pranav, Purvi, Purni, Ritika, Meghna, Siddharth. Samyak. Uttamam. Avani, kim abhavat? Vadatu. Tell me, Avani, have you written or do you have any doubts? You have written. Good. Uttamam. So most of you have completed writing the answers. Let us go to the next part. So these are we have 3 Shabda Rupas. Actually in the next main, that is the 5th main, they have given the examples. Okay. For the Ikaranta Pullinga Shabda, Ikaranta sorry, it is Ikaranta only. Ikaranta Strilinga Shabda, and then Ukaranta Pullinga Shabda. Ikaranta is also there for Strilinga. For now we will study only Ikaranta Matihi. So by looking at the example, you will be able to write the answers. But I want you to learn the Shabda Rupani. So for that we will be learning. The first one is Ikarantaha Pullingaha Hari Shabdaha. Aryan? अस्तु, इकारान्त पुल्लिंग हरिशब्दस्य रूपाणि पठतु. इकारान्त पुल्लिंग हरिशब्दः प्रथमा विभक्तिः हरिः हरि हर्यः हरयः. द्वितीया विभक्तिः हरिं हरि हरीन्. तृतीया विभक्तिः हरिणा हरिभ्यां हरिभिः. चतुर्थी विभक्तिः हरये हरिभ्यां हरिभ्यः. पंचमी विभक्तिः हरेः हरिभ्यां हरिभ्यः. षष्ठी विभक्तिः हरेः हर्योः हरीणां. सप्तमी विभक्तिः हरौ हर्योः हरिषु. संबोधनं हे हरे हे हरि हे हरयः. उत्तमं, ಧನ್ಯವಾದ ಆರ್ಯನ್. ಈಗ ಅವನು ಓದದ್ನಲ್ಲ ಅದೇ ರೀತಿ ನೀವು ಮೆಮರೈಸೇಷನ್ ಮಾಡಬೇಕು. ಹರಿಹಿ ಹರಿ ಹರಯಃ ಹರಿಂ ಹರಿ ಹರೀನ್ ಹರಿಣಾ ಹರಿಭ್ಯಾಂ ಹರಿಭಿಃ ಹರಯೇ ಹರಿಭ್ಯಾಂ ಹರಿಭ್ಯಃ ಹರೇಃ ಹರಿಭ್ಯಾಂ ಹರಿಭ್ಯಃ ಹರೇಃ ಹರ್ಯೋಃ ಹರೀಣಾಂ. ಇಲ್ಲಿ ರಕಾರ ರೇಫ ಬಂದಿರೋದ್ರಿಂದ ಹರೀಣಾಂ ಅಂತ ಆಗತ್ತೆ. ಸ್ವಲ್ಪ ವ್ಯತ್ಯಾಸ ಇದೆ ಅಕಾರಂತಕ್ಕೂ ಇಕಾರಂತಕ್ಕೂ, ರಾಮ ಶಬ್ದಕ್ಕೂ ಹರಿ ಶಬ್ದಕ್ಕೂ ನೋಡ್ಕೋಬಹುದು ನೀವು. ಕೊನೆಯಲ್ಲಿ ಸಪ್ತಮಿ ಹರೌ ಹರ್ಯೋಹೋ ಹರಿಷು. ಸಂಬೋಧನಾ ಪ್ರಥಮ ಹೇ ಹರೇ ಹೇ ಹರಿ ಹೇ ಹರಯಃ. ಇದನ್ನ ಮೆಮರೈಸ್ ಮಾಡಬೇಕು. ನಾನು ಅಕಾರಾಂತ ಶಬ್ದಗಳು ಅಕಾರಾಂತ ಆಕಾರಾಂತ ಶಬ್ದನ ಕೇಳಿದ್ದೆ, ನೀವು ಪ್ರಾಕ್ಟೀಸ್ ಮಾಡಬೇಕು ಅಂತ. ಸೊ ಇದಕ್ಕೊಂದು ಟೆಸ್ಟ್ ಇರುತ್ತೆ ನೆಕ್ಸ್ಟ್ ವೀಕ್ ಅಲ್ಲಿ. ಈಗಲೇ ಹೇಳ್ತಾ ಇದ್ದೀನಿ, ಶಬ್ದ ರೂಪಗಳಿಗೆ ಮತ್ತೆ ಕ್ರಿಯಾಪದ ರೂಪಗಳಿಗೆ ಒಂದು ಟೆಸ್ಟ್ ಇರುತ್ತೆ. ಯಾರು ಆಬ್ಸೆಂಟ್ ಆಗೋ ಹಾಗಿಲ್ಲ. ಎಲ್ರಿಗೂ ಒಂದೇ ಕ್ವೆಶ್ಚನ್ ಬರಲ್ಲ, ಒಬ್ಬೊಬ್ಬರಿಗೂ ಒಂದೊಂದು ಬೇರೆ ಬೇರೆ ಕ್ವೆಶ್ಚನ್ ಬರುತ್ತೆ. ಹಾ ಹೇಳ್ಪುಟ. ಏನಾದ್ರೂ ಡೌಟ್ಸ್ ಇದೆಯಾ ಈ ಶಬ್ದ ರೂಪದಲ್ಲಿ? ಮ್ಯಾಮ್, ನೆಕ್ಸ್ಟ್ ವೀಕ್ ಅಲ್ಲಿ ನನ್ನ ಸ್ಕೂಲಿಂದ ಎಕ್ಸಾಮ್ ಇದೆ. ಓಕೆ, ಒಂದು ಹಾಫ್ ಅನ್ ಅವರ್ ಟೆಸ್ಟ್ ಅಷ್ಟೇನೆ. ಇದು ಹಾಫ್ ಅನ್ ಅವರ್ ಕೂಡ ಆಗಲ್ಲ, 20 ಮಿನಿಟ್ಸ್ ಅಷ್ಟೇನೆ ಟೆಸ್ಟ್. ಓಕೆ. ಸೊ ಶಬ್ದ ರೂಪಗಳು ನೀವು ಯಾವ್ದು ಕಲ್ತಿದ್ದೀರಾ, ಅಕಾರ ಅಂತ ಪುಲ್ಲಿಂಗ, ಅಕಾರ ಅಂತ ನಪುಂಸಕಲಿಂಗ, ಆಮೇಲೆ ಆಕಾರ ಅಂತ ಸ್ತ್ರೀಲಿಂಗ ಶಬ್ದ ಇರುತ್ತೆ. ಆಮೇಲೆ ಇವತ್ತು ಕಲ್ತ್ಕೋತಾ ಇರೋದು ಇಕಾರ ಅಂತ ಶಬ್ದಗಳು, ಉಕಾರ ಅಂತ ಶಬ್ದ. ಸೊ ಟೋಟಲಿ 6 ಶಬ್ದ ರೂಪಗಳಿರುತ್ತೆ. ಇನ್ ಮಿಕ್ಕಿದ್ದೆಲ್ಲಾನು ಲಟ್ಲಕಾರ ಕ್ರಿಯಾಪದ ರೂಪಾಣಿ.
ಹಸತಿ, ಚಲತಿ, ಚರತಿ, ಪಠತಿ, ಗಚ್ಚತಿ. ಇದು ಆಯ್ತಾ? ಈ ತರದ್ದು ಲಕಾರಗಳದು, ಲಟ್ಲಕಾರ ರೂಪಗಳು, ಕ್ರಿಯಾಪದ ರೂಪಗಳದು ಇರುತ್ತೆ ಇನ್ಕ್ಲೂಡಿಂಗ್. ಎಲ್ರಿಗೂ ಬೇರೆ ಬೇರೆ ಕ್ವೆಶ್ಚನ್ಸ್ ಬರುತ್ತೆ, ಹಂಗಾಗಿ ನೀವೇನು ಹೆದರ್ಕೊಳ್ಳೋದು ಬೇಡ. ರಿತಿಕಾ ಹೇಳು. ಭಗಿನಿ ನಂಗಿದು ಟೆಸ್ಟ್ ಅಂತಲ್ಲ ಭಗಿನಿ, ಅದು ನಮ್ ಪೇಜ್ ನಂಬರ್ 2 ಅಲ್ಲಿ ಟೇಬಲ್ ಇದೆ ಅದ ಭಗಿನಿ? ಹಾ, ತತ್ ಶಬ್ದ ಇದೆಯಲ್ಲ ಅದಾ, ಅದು ಇನ್ಕ್ಲೂಡ್ ಆಗತ್ತೆ. ದಕಾರ ಅಂತ ಶಬ್ದ, ಹೌದು, ಅದು ಇನ್ಕ್ಲೂಡ್ ಆಗತ್ತೆ. ಅದಾದ್ರ ಮೇಲೆ ರಾಮ ಶಬ್ದ, ಫಲ ಶಬ್ದ, ಆಮೇಲೆ ರಮಾ ಶಬ್ದ ಕೊಟ್ಟಿದ್ದೆ ನಿಮ್ಗೆ, ಅದು. ಆಮೇಲೆ ಇವತ್ತು ಕಲ್ತ್ಕೋತಿದೀವಲ್ಲ ಇದು ಹರಿ ಶಬ್ದ. ನೆಕ್ಸ್ಟ್ ಸ್ತ್ರೀಲಿಂಗಕ್ಕೆ, ಇಕಾರ ಅಂತ ಸ್ತ್ರೀಲಿಂಗಕ್ಕೆ ಮತಿ ಶಬ್ದ ಇರತ್ತೆ. ಆಮೇಲೆ ಉಕಾರ ಅಂತ ಪುಲ್ಲಿಂಗಕ್ಕೆ ಗುರು ಶಬ್ದ ಇರತ್ತೆ. ಅದಷ್ಟನ್ನು ನೀವು ಮೆಮರೈಸ್ ಮಾಡ್ಬೇಕು. ಓಕೆ ಭಗಿನಿ. ಆಯ್ತು. ಈಗ ಇದ್ರಲ್ಲಿ ಏನಾದ್ರೂ ಡೌಟ್ ಇದೆಯಾ ಭಗಿನಿ? ಒಂದ್ ಹೆಲ್ಪ್ ಭಗಿನಿ, ಇದು ಟೇಬಲ್ ಸ್ವಲ್ಪ ಕಳ್ಸಕ್ಕಾಗತ್ತಾ ಭಗಿನಿ? ಇಲ್ಲ ವಾಟ್ಸ್ಆಪ್ ಕಳಿಸ್ತೀನಿ. ಥ್ಯಾಂಕ್ ಯು. ಮುಂಚೆನೂ ಕಳ್ಸಿದ್ದೆ ಅಕಾರ ಅಂತ ಆಕಾರ ಅಂತ ಶಬ್ದಗಳದು, ಅದು ವಾಟ್ಸಪ್ ಗ್ರೂಪ್ ಅಲ್ಲಿ ಇರುತ್ತೆ, ನೋಡ್ಕೊಳ್ಳಿ. ಇನ್ನೊಂದ್ಸತಿ ಬೇಕು ಅಂದ್ರೆ ಇವತ್ತೆಲ್ಲ ಶಬ್ದ ರೂಪಗಳನ್ನ ಒಟ್ಟಿಗೆ ಹಾಕ್ಬಿಟ್ಟು ಇವತ್ತು ಇಲ್ಲ ನಾಳೆ ಕಳಿಸ್ಕೊಡ್ತೀನಿ. ನೀವು ಬೈ ಹಾರ್ಟ್ ಮಾಡ್ಕೋಬಹುದು, ಮೆಮರೈಸ್ ಮಾಡ್ಕೋಬಹುದು. ಸೊ ಇದ್ರದ್ದು ಪ್ರಥಮ ವಿಭಕ್ತಿ ರೂಪಾನೇ ಅಲ್ಲ, ಸಾರಿ, ಷಷ್ಠಿ ವಿಭಕ್ತಿ ರೂಪ ಕೊಟ್ಟಿದ್ದಾರೆ ನಿಮ್ ಬುಕ್ಕಲ್ಲಿ. ಹರಿ ಶಬ್ದದ್ದು ಪುಲ್ಲಿಂಗ, ಇಕಾರ ಅಂತ ಪುಲ್ಲಿಂಗ ಶಬ್ದ, ಷಷ್ಠಿ ವಿಭಕ್ತಿ ರೂಪ. ಹರೇ ಹೇ, ಹರ್ಯೋ ಹೋ, ಹರಿಣಾಂ ಕೊಟ್ಟಿದ್ದಾರೆ. ಅದೇ ರೀತಿ ನೆಕ್ಸ್ಟ್ ಸ್ತ್ರೀಲಿಂಗ ಶಬ್ದಕ್ಕೆ ಮತಿ ಶಬ್ದ ಕೊಟ್ಟಿದ್ದಾರೆ. ಅದ್ರದ್ದು ಷಷ್ಠಿ ವಿಭಕ್ತಿ ರೂಪ ಮತೇಹೇ ಮತ್ಯಾಹ. ಅದೆರಡೂನು ಏಕವಚನಕ್ಕೆ ಬರುತ್ತೆ, ಮತೇಹೇ ಮತ್ಯಾಹ. ದ್ವಿವಚನದಲ್ಲಿ ಮತ್ಯೋಹೋ ಮತೀನಾಂ, ದ್ವಿವಚನದಲ್ಲಿ ಮತ್ಯೋಹೋ, ಬಹುವಚನ ಮತೀನಾಂ. ಅದನ್ನೇ ಅವರು ಟೆಕ್ಸ್ಟ್ ಬುಕ್ ಅಲ್ಲಿ ನಿಮ್ಗೆ ಕೊಟ್ಟಿರೋದು. ಅದರದ್ದು ರೂಪಗಳನ್ನ ನೋಡೋಣ. ಮೇಘನಾ, ಕ್ಯಾನ್ ಯು ರೀಡ್ ದ ಫಾರ್ಮ್ಸ್, ಸ್ತ್ರೀಲಿಂಗ ಮತಿ ಶಬ್ದ ಫಾರ್ಮ್ಸ್? ಯಸ್ ಭಗಿನಿ. ಮತಿ ಶಬ್ದ ಮತಿಃ, ಮತಿ, ಮತಯಃ, ಮತಿಂ, ಮತಿ, ಮತೀಃ, ಮತ್ಯಾ, ಮತಿಭ್ಯಾಂ, ಮತಿಭಿಃ, ಮತ್ಯೇ, ಮತಿಭ್ಯಾಂ, ಮತಿಭ್ಯಃ, ಮತ್ಯಾ, ಮತಿಭ್ಯಾಂ, ಮತಿಭ್ಯಃ, ಮತ್ಯಾಹ, ಮತ್ಯೋಃ, ಮತೀನಾಂ, ಮತ್ಯಾಂ, ಮತ್ಯೋಃ, ಮತೀಷು, ಹೇ ಮತೆ, ಹೇ ಮತಿ, ಹೇ ಮತಯಃ. ಉತ್ತಮಂ, ಧನ್ಯವಾದ. ಈಗ ಮೇಘನಾ ಹೇಳಿದ್ರಲ್ಲಿ ಏಕವಚನದ ರೂಪ ಒಂದು ರೂಪ ಹೇಳ್ಕೊಟ್ಟಿದಾರ, ಅವಳು ಅದನ್ನ ಕಲ್ತ್ಬಿಟ್ಟಿದ್ದಾಳು ಆಲ್ರೆಡಿ. ಅಲ್ಲಿ ಎರಡೆರಡು ರೂಪಗಳು ಕಾಮ ಹಾಕ್ಬಿಟ್ಟು ಕೊಟ್ಟಿದ್ರಲ್ಲ, ಸೊ ಯಾವ್ದಾದ್ರು ಹೇಳ್ಬೋದು. ಮತಯೇ ಹೇಳ್ಬೋದು ಅಥವಾ ಮತ್ಯೈ. ಮೇಘನ ಮೇಕ್ ಇಟ್ ಮತ್ಯೈ. ಓಕೆ, ಓಕೆ ಭಗಿನಿ. ಫಾರ್ ಚತುರ್ಥಿ ವಿಭಕ್ತಿ ಇಟ್ ಶುಡ್ ಬಿ ಮತಯೇ ಆರ್ ಮತ್ಯೈ. Okay, in our school they taught us Matyai only. Matyai, yai, aikara should be there. Okay, Bhagi. Okay. So let me read it once again. Since her voice was very feeble, I don't know how many of you could hear. Matihi, mati, matayaha, matim, mati, matihi, matya, matibhyam, matibhihi, mataye, matyai, matibhyam, matibhyaha, matehe, matyaha, matibhyam, matibhyaha. Either you can say mataye, matibhyam, matibhihi or matyai, matibhyam, matibhyaha. Any one you can choose while practicing also. ಯಾವ್ದಾದ್ರು ಒಂದನ್ನು ಚೂಸ್ ಮಾಡ್ಬೋದು. ಪಂಚಮಿ ವಿಭಕ್ತಿ ಮತೇಹೆ ಮತ್ಯಾಹ. ಯು ಕ್ಯಾನ್ ಸೇ ಐದರ್ ಮತೇಹೆ ಮತಿಭ್ಯಾಂ ಮತಿಭ್ಯಃ ಆರ್ ಮತ್ಯಾಹ ಮತಿಭ್ಯಾಂ ಮತಿಭ್ಯಃ. Both are correct. For ಷಷ್ಠಿ ವಿಭಕ್ತಿ again you can either choose matehe matyoho matinam or matyaha matyoho matinam. Okay. Saptami vibhakti matau matyam. So matau matyoho matishu or matyam matyoho matishu. So choose any one form and practice. Sambodhana prathama Hemate, Hemati, Hematayaha. Even for the Hari Shabda, it was He Hare.
Here also in the Ekavachanam, here also it is Hemate. Observe the changes. Otherwise, it is the same as Prathama Vibhakti only. That's why it is called Sambodhana Prathama. Any doubts here? Enadru doubt idya? ಯಾರಿಗೂ ಏನು ಡೌಟ್ ಇಲ್ಲ. ಒಂದು ಅರ್ಥ ಆಗಿಲ್ಲ, ಇನ್ನೊಂದು ಎಲ್ಲ ಅರ್ಥ ಆಗಿದೆ, ಏನು ಡೌಟ್ ಇಲ್ಲ ಅಂತ. ಫಸ್ಟ್ ಒನ್ ಸೆಕೆಂಡ್ ಒನ್ ಏನು ಅರ್ಥ ಆಗಿಲ್ಲ ನನ್ಗೆ. ಭಗಿನಿ, ಇದು ಪಂಚಮಿ ವಿಭಕ್ತಿ ಮತಿ ಶಬ್ದ ರೂಪ ಏಕವಚನ ಹೇಗೆ? ಮತೇಹೆ ಮತಿಭ್ಯಾಂ ಮತಿಭ್ಯಃ ಹೇಳ್ಬಹುದು, ಅಥವಾ ಮತ್ಯಾಹ ಮತಿಭ್ಯಾಂ ಮತಿಭ್ಯಃ ಹೇಳ್ಬಹುದು. ಓಕೆ. ಆ ಏಕವಚನದಲ್ಲಿ ಕೊಮ ಹಾಕ್ಬಿಟ್ಟು ಕೊಟ್ಟಿದಾರಲ್ಲ, ಎರಡೆರಡು ರೂಪ ಕೊಟ್ಟಿದ್ದಾರೆ. ಅದರಲ್ಲಿ ಯಾವ್ದಾದ್ರು ಒಂದು ರೂಪನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಎರಡೂ ಮಾಡಿದ್ರೆ ಒಳ್ಳೇದು, ಆದ್ರೆ ಕನ್ಫ್ಯೂಸ್ ಆಗತ್ತೆ ಅನ್ನೋ ಒಂದು ಇದ್ರಲ್ಲಿ ಯಾವ್ದಾದ್ರು ಒಂದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ. ಆಯ್ತು. ಅಮರ್ತ್ಯ ಥಮ್ಸಪ್ ಕೊಟ್ಬಿಟ್ಟ, ಅರ್ಥ ಆಗಿದೆ ಅಂತ. ಇದು ಬಾಯ್ಪಾಠ ಮಾಡ್ಕೋಬೇಕು, ಕಂಠಸ್ಥೀಕರಣ ಮಾಡ್ಕೋಬೇಕು. ನಾನು ಒಂದೊಂದಕ್ಕೂ ಕೇಸ್ ವೈಸ್ ಹೇಳಿದೀನಿ, ಪ್ರಥಮ ವಿಭಕ್ತಿ ಯಾವ್ದಕ್ಕೆ, ದ್ವಿತೀಯ ಯಾವ್ದು, ತೃತೀಯ ಯಾವ್ದು ಅಂತ. ಅದ್ರ ಪ್ರಕಾರ ಇದನ್ನ ನಾವು ಕಾರಿಲೇಟ್ ಮಾಡ್ಕೋಬೇಕು. ಆಯ್ತು, ನೆಕ್ಸ್ಟ್ ಒನ್ ಹೋಗ್ಬಿಡೋಣ. ಉಕಾರ ಅಂತ. ಇಲ್ಲಿ ಗುರು ಶಬ್ದದ್ದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನಿಮ್ ಬುಕ್ಕಲ್ಲಿ. ಪುಲ್ಲಿಂಗ ರೂಪ ಗುರು ಶಬ್ದ, ಅದ್ರದ್ದು ಷಷ್ಠಿ ವಿಭಕ್ತಿ ರೂಪ ಕೊಟ್ಟಿದ್ದಾರೆ. ಗುರೋಹೋ ಗುರುವೋಹೋ ಗುರುಣಾಮ್ ಅಂತ. ಅದ್ರದ್ದು ಪೂರ್ತಿ ಎಲ್ಲಾ ರೂಪಗಳನ್ನು ಇಲ್ಲಿ ನಾನು ಹಾಕಿದ್ದೀನಿ, ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ. ಇದನ್ನ ನಮೀಗ ಹರಿ ಶಬ್ದ ಮತ್ತೆ ಮತಿ ಶಬ್ದ, ಇದು ಗುರು ಶಬ್ದ ಮ್ಯಾಮ್ ಇನ್ನು ಮ್ಯಾಮ್ ಅವ್ ಮೂರು ಓದ್ಕೊಂಡಿರ್ಬೇಕಾ ಮ್ಯಾಮ್ ನೆಕ್ಸ್ಟ್ ಕ್ಲಾಸ್ ಅಷ್ಟೊತ್ತಿಗೆ? ಹೌದು ಪುಟ್ಟ, ಇದು ಮೂರು ಓದ್ಕೋಬೇಕು. ಆಮೇಲೆ ಅಕಾರ ಅಂತ ಆಕಾರ ಅಂತದ್ದು ಅಂದ್ರೆ ರಾಮ ಶಬ್ದ, ಸೀತಾ ಶಬ್ದ, ಫಲ ಶಬ್ದ, ಇದೆಲ್ಲಾನು ಓದ್ಕೋಬೇಕು. ಆಮೇಲೆ ತತ್ತಲ್ಲಿ ಮೂರಿದೆ, ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ. ಆಮೇಲೆ ಏತದ್ ಶಬ್ದದ್ದು ಮೂರಿದೆ, ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ. ಈಗ ಅಕಾರ ಅಂತ ಅಂದ್ರೆ ರಾಮ ಶಬ್ದ ನಾನ್ ನಿಮಗ್ ಕೊಟ್ಟಿದ್ದೀನಿ. ನಾನ್ ನಿಮಗ್ ಕೇಳ್ಬೇಕಾದ್ರೆ ಕೃಷ್ಣ ಅಂತ ಕೇಳ್ಬೋದು, ವೃಕ್ಷ ಕೇಳ್ಬೋದು, ಶಶಕಃ ಕೇಳ್ಬೋದು, ಶುಕಃ ಅಂತ ಕೇಳ್ಬೋದು, ಚಮಸಃ ಕೇಳ್ಬೋದು. ಆಯ್ತಾ? ಸೊ ಅಕಾರ ಅಂತ ಪುಲ್ಲಿಂಗ ಶಬ್ದ ಅದೆಲ್ಲಾರು ನೀವು ರಾಮ ಕಲ್ತ್ಕೊಂಡ್ಬಿಟ್ರೆ ಯಾವ್ದಕ್ ಬೇಕಾದ್ರೂ ಬರಿಬಹುದು. ಸದ್ಯಕ್ಕೆ ನೀವು ರಾಮ ಶಬ್ದ ಕಲ್ತ್ಕೊಳ್ಳಿ, ಆಮೇಲೆ ಅದ್ರದ್ದು ವೇರಿಯೇಷನ್ಸ್ ನಾವು ಪ್ರಾಕ್ಟೀಸ್ ಮಾಡೋಣ. ಈಗ ನಾನು ಏನು ನಿಮ್ಗೆ ಚಾರ್ಟ್ಸ್ ಕಳಿಸ್ತೀನಿ, ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿರಿ ಸದ್ಯಕ್ಕೆ. ರಿತಿಕಾ ಭಗಿನಿ, ಈ ಸ್ಲೈಡ್ ಅಲ್ಲಿ ಇರೋದು ಪುಲ್ಲಿಂಗ್ ಅಂತಿದಲ್ಲ ಭಗಿನಿ, ಆಮೇಲೆ ಫಸ್ಟ್ ಸ್ಲೈಡ್ ಅದೇನ್ ಭಗಿನಿ, ಅದೇನ್ ಡಿಫ್ರೆನ್ಸ್ ಎರಡಕ್ಕೂ? ಯಾವ್ದಕ್ಕಮ್ಮ? ಫಸ್ಟ್ ಸ್ಲೈಡ್ ನೀವು ಪುಲ್ಲಿಂಗನೇ ಇತ್ತಲ್ಲ ಭಗಿನಿ, ಅದಕ್ಕೂ ಇದು ಈ ಸ್ಲೈಡ್ ಏನ್ ಡಿಫ್ರೆನ್ಸ್ ಭಗಿನಿ? ಫಸ್ಟ್ ಸ್ಲೈಡ್ ಅಂದ್ರೆ ಹರಿ ಶಬ್ದನಾ? ಹಾ ಭಗಿನಿ. ಹರಿ ಅನ್ನೋದು ಯಾವ್ದ್ರಲ್ಲಿ ಎಂಡ್ ಆಗ್ತಾ ಇದೆ? ಹರಿ ಅನ್ನೋ ವರ್ಡ್ ಯಾವ ಅಕ್ಷರದಲ್ಲಿ ಎಂಡ್ ಆಗ್ತಾ ಇದೆ? ಈಕಾರ ಅಂತ ಅಲ್ವಾ? ಈಗ ಇದು ನೋಡಿದೆ ಅಂದ್ರೆ ಗುರು ಶಬ್ದ, ಉಕಾರ ಅಂತ ಪುಲ್ಲಿಂಗ ಗುರು ಶಬ್ದ. ಅದು ಯಾವ್ದ್ರಲ್ಲಿ ಎಂಡ್ ಆಗ್ತಾ ಇದೆ ಗುರು ಅನ್ನೋದು? ಗುರು ಉಕಾರ. ಉಕಾರ ಅಲ್ವಾ? ಅದೇನೇ ಡಿಫ್ರೆನ್ಸ್. ಅದಕ್ಕೆ ಉಕಾರ ಅಂತ ಹೇಳ್ತೀವಿ. ಗುರು ನಲ್ಲಿ ಎಂಡ್ ಆಗ್ತಾ ಇದೆ, ಅದಕ್ಕೆ ಉಕಾರ ಅಂತ. ಹರಿ ಆದ್ರೆ ಹರಿ ಇ ಅಂತ ಎಂಡ್ ಆಗ್ತಾ ಇದೆ, ಅದಕ್ಕೇನೆ ಇಕಾರ ಅಂತ ಪುಲ್ಲಿಂಗ. ಆಯ್ತಾ? ಆಯ್ತು. ಈಗ ಯಾರು? ಪೂರ್ವಿ ಓದ್ತೀಯ ಪುಟ? ಶಬ್ದ ರೂಪಗಳನ್ನ ಓದ್ತೀಯ? ಓದು. ಓದ್ತೀಯ ಇಲ್ಲ ಬೇರೆ ಯಾರಿಗಾದ್ರೂ ಹೇಳ್ಬೇಕಾ?
ಬೇರೆ ಯಾರಿಗಾದ್ರೂ ಹೇಳಿ ಮ್ಯಾಮ್. ಮ್ಯಾಮ್ ಶಲೈ ಹಾ ಸಿದ್ಧಾರ್ಥ್ ಏನ್ ಹೇಳು. ಮ್ಯಾಮ್ ಅದೇ ಓದ್ಬೋದಾ ಅಂತ. ಹಾ ಆಯ್ತು ಹೇಳು. ಉಕಾರಾಂತಃ ಪುಲ್ಲಿಂಗಃ ಗುರುಶಬ್ದಃ ಏಕವಚನಂ ದ್ವಿವಚನಂ ಬಹುವಚನಂ ಪ್ರಥಮಾ ವಿಭಕ್ತಿಃ ಗುರುಃ ಗುರು ಗುರು ಗುರವಃ ದ್ವಿತೀಯಾ ವಿಭಕ್ತಿಃ ಗುರುಂ ಗುರು ಗುರೂನ್ ತೃತೀಯಾ ವಿಭಕ್ತಿಃ ಗುರುಣಾಂ ಗುರುಣಾ ಗುರುಭ್ಯಾಂ ಗುರುಭಿಃ ಚತುರ್ಥಿ ವಿಭಕ್ತಿಃ ಗುರವೇ ಗುರುಭ್ಯಾಂ ಗುರುಭ್ಯಃ ಪಂಚಮಿ ವಿಭಕ್ತಿಃ ಗುರೋಃ ಗುರುಭ್ಯಾಂ ಗುರುಭ್ಯಃ ಷಷ್ಠಿ ವಿಭಕ್ತಿಃ ಗುರೋಃ 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 ಗುರ್ವೋಃ ಷಷ್ಠಿ ವಿಭಕ್ತಿಃ ಗುರೋಃ ಗುರ್ವೋಃ ಗುರುಣಾಂ ಸಪ್ತಮಿ ವಿಭಕ್ತಿಃ ಗುರೌ ಗುರ್ವೋಃ ಗುರುಷು ಉತ್ತಮಂ. ಸಂಬೋಧನ ಪ್ರಥಮಾ ವಿಭಕ್ತಿಃ ಹೇ ಗುರು ಹೇ ಗುರು ಹೇ ಗುರವಃ. ಆಯ್ತು, ಅರ್ಥ ಆಗಿದ್ಯಾ? ಏನಾದ್ರೂ ಡೌಟ್ಸ್ ಇದೆಯಾ? ಇಲ್ಲ ಭಗಿನಿ. ಈಗ ಕೆಲವೊಬ್ರು ಕಾರಣಾಂತರಗಳಿಂದ ಏನೋ ಒಂದು ಎಮರ್ಜೆನ್ಸಿ ಅನ್ನೋ ಹಾಗೆ ಆತರ ಬಂದಾಗ, ಏನೋ ಮೆಡಿಕಲ್ ಎಮರ್ಜೆನ್ಸಿ, ನೀವು ಅದನ್ನ ಅವಾಯ್ಡೇ ಮಾಡಕ್ಕಾಗಲ್ಲ ಅನ್ನೋಂತ ಪರಿಸ್ಥಿತಿನಲ್ಲಿ ಕ್ಲಾಸನ್ನ ಮಿಸ್ ಮಾಡ್ಕೋತೀರಾ. ಫಾರ್ ಎಕ್ಸಾಂಪಲ್, ಈಗ ಸಮನ್ವಿತ ಅಂತ ಒಂದು ಮಗು ಬರುತ್ತೆ, ಅವಳಿಗೆ ನೆಟ್ವರ್ಕೇ ಸಿಗಲ್ಲ. ಅವರು ಇರೋ ಒಂದು ಹಳ್ಳಿನಲ್ಲಿ ಇದ್ದಾರೆ, ಅವ್ರು ಸ್ವಲ್ಪ ಇಂಟೀರಿಯರ್ಸ್, ರಿಮೋಟ್ ಪ್ಲೇಸ್, ಅದು ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಸ್ವಲ್ಪ ರಿಮೋಟ್ ಪ್ಲೇಸ್ ಅಲ್ಲಿ ಇದ್ದಾರೆ. ಅವರು ಸಿಗ್ನಲ್ ಸಿಗೋದೇ ಇಲ್ಲ ಅವ್ರಿಗೆ, ತುಂಬಾ ಕಷ್ಟ. ಈಗ ಸಾನ್ವಿ ಬೇರೆ ಟೈಮ್ ಝೋನ್ ಅಲ್ಲಿ ಇದ್ದಾಳೆ, ಕೆನಡಾದಲ್ಲಿ ಇದ್ದಾಳೆ. ಅವಳಿಗೆ ಮಂಡೇ ಕ್ಲಾಸಸ್ ನಾವಿಲ್ಲಿ ಕ್ಲಾಸ್ ಮಾಡುವಾಗ ಈವ್ನಿಂಗ್, ಅವಳಿಗೆ ಮಾರ್ನಿಂಗ್ ಅವಳು ಸ್ಕೂಲ್ಗೆ ಹೋಗ್ಬಿಡ್ತಾಳೆ. ಆತರ ಏನೋ ಒಂದು ಅನ್ಅವಾಯ್ಡಬಲ್, ಬೇರೆ ಏನು ದಾರಿನೇ ಇಲ್ಲ ಅನ್ನೋಂಥ ಮಕ್ಕಳಿಗೆ ದಿಸ್ ರೆಕಾರ್ಡಿಂಗ್ ವಿಲ್ ಬಿ ಹೆಲ್ಪ್ಫುಲ್. ಆಯ್ತಾ? ಬೇರೆಯವ್ರಿಗೆ ಇಟ್ ಈಸ್ ಹೆಲ್ಪ್ಫುಲ್. ನೀವು ಯಾವಾಗ ಅಂದ್ರೆ, ನೀವು ಕ್ಲಾಸಸ್ ಅಟೆಂಡ್ ಮಾಡಬೇಕು, ನೀವು ಪುನಃ ರಿವಿಷನ್ ಮಾಡ್ಕೋಬೇಕು ಅನ್ನುವಾಗ ಯು ಕ್ಯಾನ್ ಗೋ ಬ್ಯಾಕ್ ಟು ದ ರೆಕಾರ್ಡಿಂಗ್ ಅಂಡ್ ಯು ಕ್ಯಾನ್ ಚೆಕ್. ಆದ್ರೆ ನಾನು ಎಲ್ಲೋ ಏನೋ ಮಾಡ್ತಿದ್ದೀನಿ, ಬೇರೆ ಯಾವುದೋ ಕ್ಲಾಸಿಗೆ ಸೇರ್ಕೊಂಡ್ಬಿಟ್ಟಿದ್ದೀನಿ, ನಾನು ಬರೋಕ್ಕಾಗಲ್ಲ, ನನಗೆ ರೆಕಾರ್ಡಿಂಗ್ ಕಳಿಸಿ, ಈ ಥರ ಎಲ್ಲ ಕೇಳಬೇಡಿ ದಯವಿಟ್ಟು. ನಾನು ಅದನ್ನ ಸಪೋರ್ಟ್ ಮಾಡಲ್ಲ. ಆಯ್ತಾ? ರೆಕಾರ್ಡಿಂಗ್ ಅವೈಲೇಬಲ್ ಇರುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಬೇರೆ ಯಾವ ಟೀಚರ್ಸ್ ಬೇರೆ ಯಾವುದೇ ಕ್ಲಾಸಲ್ಲೂ ರೆಕಾರ್ಡಿಂಗ್ ಮಾಡ್ತಲ್ಲ. ದಿಸ್ ಈಸ್ ಔಟ್ ಆಫ್ ಮೈ ಓನ್ ಇಂಟ್ರೆಸ್ಟ್ ಐ ಆಮ್ ರೆಕಾರ್ಡಿಂಗ್. ಆಯ್ತಾ? ದಯವಿಟ್ಟು ಅದನ್ನ ಮಿಸ್ಯೂಸ್ ಮಾಡ್ಕೋಬೇಡಿ. ನಾನು ಅದನ್ನೇ ಹೇಳ್ತಿರೋದು, ಇದು ನಿಮ್ಗೋಸ್ಕರನೇ ಮಾಡ್ತಿರೋದು. ನಾನು ಈ ರೆಕಾರ್ಡಿಂಗ್ ಇಟ್ಕೊಂಡು ನಾನು ಏನು ಮಾಡೋಕ್ಕಾಗಲ್ಲ. ಇದು ಸ್ಟೂಡೆಂಟ್ಸ್ಗೋಸ್ಕರನೇ ಮಾಡ್ತಿರೋದು. ನೀವು ನಿಮ್ಮ ಫ್ರೆಂಡ್ಸ್ಗೂ ರೆಫರ್ ಮಾಡಿ, ಅವರು ದೇ ಕ್ಯಾನ್ ಗೋ ಥ್ರೂ ದ ರೆಕಾರ್ಡಿಂಗ್. ನೀವೇನ್ ಕಲ್ತಿದ್ದೀರಾ ಅಥವಾ ನಿಮ್ಗೇನೆ ಪುನಃ ಅದನ್ನ ಯು ಕ್ಯಾನ್ ಗೋ ಬ್ಯಾಕ್ ಅಂಡ್ ಯು ಕ್ಯಾನ್ ಲಿಸನ್ ವಾಟ್ ವಿ ಹ್ಯಾವ್ ಡನ್ ಇನ್ ದ ಕ್ಲಾಸ್ ಅಂತ. ಆಯ್ತಾ? ಬಟ್ ದಟ್ ಡಸಂಟ್ ಮೀನ್ ನಾನು ಕ್ಲಾಸ್ ಅಟೆಂಡ್ ಆಗಲ್ಲ, ನನಗೆ ಬೇರೆ ಏನೋ ಒಂದು ಕಮಿಟ್ಮೆಂಟ್ ಇದೆ, ಅದಕ್ಕೆ ನನಗೆ ರೆಕಾರ್ಡಿಂಗ್ ಕಳಿಸಿ ಅಂತ ದಯವಿಟ್ಟು ಕೇಳಬೇಡಿ. ಸ್ಟೂಡೆಂಟ್ಸ್ ಅಷ್ಟೇ, ಪೇರೆಂಟ್ಸ್ ಅಷ್ಟೇ. ನೀವು ನೋಡ್ಬೋದು, ಆ ಚಾನೆಲ್ ನಾನು ನಿಮ್ಗೆ ಕಳಿಸಿದ್ದೀನಲ್ಲ ಪ್ಲೇ ಲಿಸ್ಟ್ ಲಿಂಕ್, ಅದರಲ್ಲಿ ಒಂದ್ಸತಿ ಸಬ್ಸ್ಕ್ರೈಬ್ ಮಾಡಿದ್ರಿ ಅಂದ್ರೆ ಯು ವಿಲ್ ಗೆಟ್ ದ ನೋಟಿಫಿಕೇಶನ್ಸ್ ಆಟೋಮೆಟಿಕಲಿ. ಇಲ್ಲಾಂದ್ರೆ ಎನಿ ಟೈಮ್ ಯು ಕ್ಯಾನ್ ಗೋ ಟು ದಟ್ ಲಿಂಕ್ ಅಂಡ್ ಯು ಕ್ಯಾನ್ ವಾಚ್ ದ ವಿಡಿಯೋಸ್. ಅದು ರೆಕಾರ್ಡಿಂಗ್ಸ್ ಇರುತ್ತೆ. ದಟ್ ಈಸ್ ಫಾರ್ ಯು. ನಿಮ್ಗೆ ಸ್ಟೂಡೆಂಟ್ಸ್ಗೋಸ್ಕರನೇ ಅದು ಹಾಕಿರೋದು. ಸೊ ನೋ ನೀಡ್ ಟು ಆಸ್ಕ್ ಮೀ ಫರ್ದರ್. ಇನ್ ಫ್ಯೂಚರ್ ಆಲ್ಸೋ ಇಟ್ ವಿಲ್ ಬಿ ಅಪ್ಲೋಡೆಡ್. ಅಟ್ ಲೀಸ್ಟ್ ಅವತ್ತೇ ಆಗ್ಲಿಲ್ಲ ಅಂದ್ರೆ 1-2 days ಅಲ್ಲಿ ಅಪ್ಲೋಡ್ ಆಗಿರುತ್ತೆ. ಎನಿ ಟೈಮ್ ಯು ಕ್ಯಾನ್ ಗೋ ಅಂಡ್ ಚೆಕ್. ಯು ಕ್ಯಾನ್ ಮೇಕ್ ಯೂಸ್ ಆಫ್ ಇಟ್. ಆದ್ರೆ ದಯವಿಟ್ಟು ಅದಿದೆ ಅನ್ನೋವಂಥದ್ದು ಒಂದು ರೀಸನ್ ಇಟ್ಕೊಂಡು, ಎಕ್ಸ್ಕ್ಯೂಸ್ ಇಟ್ಕೊಂಡು ಕ್ಲಾಸಿಗೆ ಮಾತ್ರ ಮಿಸ್ ಆಗಬೇಡಿಪ್ಪ. ಯಾರು ಕ್ಲಾಸಿಗೆ ಬನ್ನಿ. ಯಾಕೆಂದ್ರೆ ನೀವು ಡೌಟ್ಸ್ ಏನಾದ್ರು ಇತ್ತು ಅಂದ್ರೆ ಕೇಳಕ್ಕಾಗೋದು ಕ್ಲಾಸ್ ಅಟೆಂಡ್ ಆದ್ರೆ. ಅದರ್ವೈಸ್ ಯು ವಿಲ್ ಬಿ ಮಿಸ್ಸಿಂಗ್ ಔಟ್. ಅದು ಆ ಬೆನಿಫಿಟ್ ಇರಲ್ಲ ನಿಮ್ಗೆ ಅಷ್ಟೇನೆ. ಬೇರೆ ಇನ್ನೆಲ್ಲಾನು ಇರುತ್ತೆ. ವಾಟ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ದ ಕ್ಲಾಸ್ ವಿಲ್ ಬಿ ಅವೈಲಬಲ್ ಇನ್ ದ ರೆಕಾರ್ಡಿಂಗ್, ಬಟ್ ಯು ವಿಲ್ ನಾಟ್ ಬಿ ಏಬಲ್ ಟು ಕ್ಲಾರಿಫೈ ಯುವರ್ ಡೌಟ್ಸ್. ಓಕೆ,
गुरुः गुरु गुरवः गुरुं गुरु गुरून् गुरुणा गुरुभ्यां गुरुभिः गुरवे गुरुभ्यां गुरुभ्यः गुरोः गुरुभ्यां गुरुभ्यः गुरोः गुर्वोः गुरूणां. This is the Shashti Vibhakti Rupa that we will be using. Guroh Gurvoh Gurunam. Next, the Saptami Vibhakti Rupa. Gurau Gurvoh Gurushu. He Guru, He Guru, He Guravaha. So, I'll be sharing these charts with you all. Let us go to the next exercise. That is the fifth main. What is the time now? Okay. Who was supposed to answer? Niyati. We will start with Niyati. So beyond 6:15, okay, actually beyond 6:10, I will be locking the Zoom. You will not be able to enter the class. You have to, if you have to attend the class, you have to be on time. Aita? Fine. ರವಿಹಿ ಅದಕ್ಕೆ ಈಗ ಹರಿಹಿ ಶಬ್ದ ಇದೆ ನಿಯತಿ. ನಿಯತಿ 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 ಆರ್ ಯು ಅವೈಲಬಲ್? ಓಕೆ. ಕ್ಷಮಾ ಭಟ್. ಎಸ್ ಭಗಿನಿ. ಹಾ ಪುಟ. ಈಗ ಇಕಾರ ಅಂತ ಶಬ್ದ ಹರಿಹಿ ಹರೇಹೆ, ಹರಿಹಿ ಅಂತ ಶಬ್ದ ಇದ್ರೆ ಪುಲ್ಲಿಂಗ ಶಬ್ದ, ಹರೇಹೆ ಹರಿಯೋಹೋ ಹರಿಣಾಂ ಅಂತ ಇದೆ. ನೀವು ಅದನ್ನ ನೋಡ್ಕೋಬೇಕು. ಈಗ ಫಸ್ಟ್ ಒನ್ ರವಿಹಿ ಅಂತ ಇದೆ, ಅದು ಯಾವುದು ಅಂತ ನೋಡ್ಕೋಬೇಕು. ಅದು ಪುಲ್ಲಿಂಗ ಶಬ್ದನ ಸ್ತ್ರೀಲಿಂಗ ಶಬ್ದನ ಅಂತ ಸ್ವಲ್ಪ ನೋಡ್ಕೊಂಡ್ರೆ ಗೊತ್ತಾಗತ್ತೆ. ಅದರ ರೂಪ ಕವಿ ಈಗ ರವಿಹಿ ಇದೆ ಅಲ್ವಾ, ಅದು ಯಾವ್ದ್ರ ತರ ಇದೆ? ಹರಿಹಿ ತರ. ಸೊ ಹರೇಹೆ ಹರಿಯೋಹೋ ಹರಿಣಾಮ್ ಅಂತಿದೆ. ಈಗ ರವಿಗೆ ಏನಾಗತ್ತೆ? ರವೇಹೆ ರವರ್ಯೋಹ ರವೀಣಾಂ. ದ್ವಿವಚನ ರೂಪ ರವ್ಯೋಹೋ. ರವ್ಯೋಹೋ ಹಾಫ್ ವಾ ಆಮೇಲೆ ಯ. ರವ್ಯೋಹೋ ರವ್ಯೋಹೋ. ಹಾ. ರವೇಹೆ ರವ್ಯೋಹೋ ರವೀಣಾಂ. ಣ ಟ ಠ ಡ ಢ ಣ ಬರುತ್ತಲ್ಲ ಅದು ಅಣ ಯೂಸ್ ಮಾಡ್ಕೊಳ್ಳಿ. ರವೇಹೆ ರವ್ಯೋಹೋ ರವೀಣಾಂ. ಉತ್ತಮ. ಕ್ಷಮ. ಸಮ್ಯಕ್. ನೆಕ್ಸ್ಟ್ ಒನ್ ಕವಿಹಿ. ಸಮ್ಯಕ್. ಹಾ. ಕವಿಹಿ ಶಬ್ದ ಯಾವ ತರ ಇದೆ ಅದು? ಮ್ಯಾಮ್ ಕವೇಹೆ ಹಾ. ಕರ್ವೋಹೋ ಕವ್ಯೋಹೋ 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 ಕವೀಣಾಂ. ಉತ್ತಮ. ಕವೇಹೆ ಕವ್ಯೋಹೋ ಕವೀನಾಂ. ಧನ್ಯವಾದ ಸಮ್ಯಕ್. ಸಿದ್ಧಾರ್ಥ್. ಋಷಿ ಶಬ್ದ ಋಷಿಹಿ. ಋಷಿಹಿ ಋಷ್ಯೋಹೋ. ಏಕವಚನ ರೂಪ ಏನಾಗತ್ತೆ? ಇಲ್ಲಿ ಷಷ್ಠಿ ವಿಭಕ್ತಿ ರೂಪಗಳನ್ನ ಕೇಳಿದ್ದಾರೆ. ಋಷಿ ಶಬ್ದದ್ದು ಷಷ್ಠಿ ವಿಭಕ್ತಿ ರೂಪ ಏನಾಗತ್ತೆ? ಋಷೋಹೋ ಋಷೇಹೆ 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 ಋಷ್ಯೋಹೋ ಋಷೇಹೆ ಋಷ್ಯೋಹೋ ಋಷ್ಯಾನಾಂ. ಋಷೀಣಾಂ. ಋಷೇಹೆ ಋಷ್ಯೋಹೋ ಋಷೀಣಾಂ. ಉತ್ತಮ. ರು ಅಂತ ಹೇಳ್ಬಾರ್ದು, ಋ ಋ ಅಂತ ಹೇಳ್ಬೇಕು. ಸ್ವಲ್ಪ ನಮ್ ಫೇಸ್ ಅನ್ನ ಸ್ಮೈಲಿಂಗ್ ಫೇಸ್ ತರ ಇಟ್ಕೊಂಡು ಸ್ವಲ್ಪ ದೊಡ್ಡದಾಗಿ ಸ್ಮೈಲ್ ಮಾಡಿದ್ರೆ ಹೇಗಿರತ್ತೆ ಅಗ್ಲಕ್ಕೆ, ಆ ತರ ಒಂದ್ ಸ್ಮೈಲಿ ಫೇಸ್ ನ ಇಟ್ಕೊಂಡು ಋ ಅಂತ ಹೇಳಿದ್ರೆ ಅವಾಗ ಸರಿಯಾಗಿ ಬರುತ್ತೆ. ಟ್ರೈ ಮಾಡು ಸಿದ್ಧಾರ್ಥ್. ಎಸ್ ಮ್ಯಾಮ್. ಋಷಿಹಿ ಋಷ್ಯೋಹೋ ಋಷೇಹೆ
ऋष्योः ऋषीणाम् ಉತ್ತಮ ಋಷೀणाಂ ಉತ್ತಮ ತುಂಬಾ ಚೆನ್ನಾಗಿ ಟ್ರೈ ಮಾಡಿದೆ, ಚೆನ್ನಾಗಿ ಬಂತು. ಋಷೇಹೇ ಋಷ್ಯೋಹೋ ಋಷೀಣಾಂ. ಋ ಅಂತ ಹೇಳ್ತೀವಿ, ರು ಅಂತ ಹೇಳ್ಬಾರ್ದು ಅದನ್ನ, ಆಯ್ತಾ? ಉತ್ತಮ. ಬರ್ಕೊಂಡಿದ್ದೀರಾ ಎಲ್ರೂನು? ಋಷೇಹೇ ಋಷ್ಯೋಹೋ ಋಷೀಣಾಂ. ನೆಕ್ಸ್ಟ್ ಕೃತಿಹಿ ಅಂತ ಇದೆ. ಪ್ರಹ್ಲಾದ್. ಎಸ್ ಮ್ಯಾಮ್. ಹಾ ಹೇಳ್ಪುಟ. ಷಷ್ಠಿ ವಿಭಕ್ತಿ ರೂಪಗಳು. ಎಸ್ ಮ್ಯಾಮ್. ಕೃತಿಃ ಕೃತೇಃ ಕೃತೇಃ ಕೃತ್ಯೋಃ ಕೃತೀನಾಂ. ಉತ್ತಮ. ಇದು ಯಾವುದು, ಪುಲ್ಲಿಂಗನ ಸ್ತ್ರೀಲಿಂಗ ರೂಪನ? ಮ್ಯಾಮ್ ಸ್ತ್ರೀಲಿಂಗ. ಸ್ತ್ರೀಲಿಂಗ ರೂಪ. ಸಮ್ಯಕ್. Yes, ma'am. ತುಂಬಾ ಚೆನ್ನಾಗಿ ಹೇಳ್ದೆ. ಉತ್ತಮ. Okay. ಕೃತೇಃ ಕೃತ್ಯಾಹ ಅಂತ ಎರಡು ಬರಿಬಹುದು. ಈಗ ಮತೇಹ ಮತ್ಯಾಹ ಅಂತ ಕೊಟ್ಟಿದ್ರಲ್ಲ, ಆತರ ಕೃತೇಹ ಅಥವಾ ಕೃತ್ಯಾಹ ಏಕವಚನ ರೂಪ, ದ್ವಿವಚನದಲ್ಲಿ ಕೃತ್ಯೋಹ, ಬಹುವಚನದಲ್ಲಿ ಕೃತೀಣಾಂ. ಆಯ್ತಾ? ನೆಕ್ಸ್ಟ್ ಶ್ರುತಿ. ಶ್ರುತಿ ಶಬ್ದ ಪ್ರಣವ್. ಶ್ರುತೇಃ ಮ್ಯಾಮ್ ಶ್ರುತಿಃ ಶ್ರುತೇಃ ಶ್ರುತ್ಯೋಃ. ಈಗ ನಿನಗೆ ಯಾವ್ದು ಎಂಡಿಂಗ್ ಬಂದಿರುತ್ತೆ ಅಕ್ಷರ, ಎ ಅಂತ ಬಂದ್ರೆ ಆ ವಿಸರ್ಗ ಹೇಳ್ಬೇಕಾದ್ರೆ ಏಹೆ, ಈ ಬಂದಿದ್ರೆ ಇಹಿ, ಉ ಬಂದಿದ್ರೆ ಉಹು ಅಂತ ಆ ತರನೇ ಹೇಳ್ಬೇಕು. ಶ್ರುತಿಃ ಶ್ರುತೇಃ ಶ್ರುತೇಹೆ ಶ್ರುತೇಃ ಶ್ರುತಯೋಃ ಶ್ರುತ್ಯೋಃ. ಅರ್ಧ ತಾ ಇದೆ ಅಲ್ವಾ ಪುಟ್ಟ ಅಲ್ಲಿ? ಎಸ್ ಮ್ಯಾಮ್. ಹ, ಶ್ರುತೀನಾಂ. ಉತ್ತಮ. ಶ್ರುತೀಣಾಂ ಬರ್ಬೇಕು. ಣ ಟ ಠ ಡ ಢ ಣ. ಶ್ರುತೇಹೇ ಶ್ರುತ್ಯೋಃ ಶ್ರುತೀಣಾಂ. ಇಲ್ಲಾಂದ್ರೆ ಶ್ರುತ್ಯಾಹ ಅಂತಾನು ಬರ್ಕೋಬಹುದು ಏಕವಚನದಲ್ಲಿ. ಶ್ರುತೇಹೇ ಶ್ರುತ್ಯಾಹ ಎರಡರಲ್ಲಿ ಯಾವ್ದಾದ್ರು ಬರೀಬಹುದು. ಶ್ರುತ್ಯೋಃ ಶ್ರುತೀಣಾಂ. ಬರ್ಕೊಂಡ್ರ? ಹಾ ಭಗಿನಿ. ನೆಕ್ಸ್ಟ್ ಕೀರ್ತಿ ಅಂತ ಇದೆ. ಅವನಿ. ಅವನಿ, ಫಾರ್ ಕೀರ್ತಿ ಕ್ಯಾನ್ ಯು ಗಿವ್ ಮಿ ದ ಷಷ್ಠಿ ವಿಭಕ್ತಿ ರೂಪಾಣಿ? So kirtihi is the strilinga shabda. Have you understood now, Avani? Strilinga shabda I didn't understand. Your voice is very feeble, Avani. Strilinga shabda I didn't understand. Okay, in this strilinga shabda, okay, you unmute yourself, I'll tell you. Okay, for strilinga, the example given is matihi. Mati shabda. The shashti vibhakti forms would be matehe, matyoho, matinam. If the shabda rupa is mati, then the shashti vibhakti rupa will become matehe, matyoho, matinam. For kirtihi, what will it be? Try. For matihi, it became matehe. Kirtihi will become kirtehe. Uttamam. Next. Kirtyoho. Kirtyonam. Kirtinam. Uttamam. Kirtehe, kirtyoho, kirtinam. Please write down, everyone. ಕೀರ್ತೆಹೇ ಕೀರ್ತ್ಯೋಹೋ ಕೀರ್ತೀಣಾಂ. ಭಗಿನಿ. ಹಾ ಭಗಿನಿ, ಫಿಫ್ತ್ ಒನ್ ಅನ್ಸತಿ ರಿಪೀಟ್ ಮಾಡಕ್ಕಾಗತ್ತೆ ಭಗಿನಿ? ಹಾ, ಫಿಫ್ತ್ ಒನ್ ಶ್ರುತಿ ಶಬ್ದಕ್ಕೆ. ಶ್ರುತೇಹೇ ಶ್ರುತ್ಯೋಹೋ ಶ್ರುತೀಣಾಂ. ಸೇಮ್ ಮತೇಹೇ ಮತ್ಯೋಹೋ ಮತ್ಯಾನ ಮತೀನಾಂ ಇದೆಯಲ್ಲ, ಅದೇ ತರನೇ ಶ್ರುತೇಹೇ ಶ್ರುತ್ಯೋಹೋ
ಶ್ರುತೀಣಾಂ. ಇನ್ ಕೇಸ್ ಅಲ್ಲಿ ಏಕವಚನ ರೂಪ ಮತ್ಯಾಹ ಅನ್ನೋದು ನೀವು ಕಲ್ತಿದ್ರೆ ಶ್ರುತ್ಯಾಹ ಅಂತಾನು ಬರ್ಕೋಬಹುದು. ಓಕೆ ಭಗಿನಿ. ಇಲ್ಲೂ ಅಷ್ಟೇ, ಕೀರ್ತಿಗೂ ಅಷ್ಟೇನೆ, ಐದರ್ ಕೀರ್ತೇಹೆ ಆರ್ ಕೀರ್ತ್ಯಾಹ, ಬೋತ್ ಆರ್ ಅಕ್ಸೆಪ್ಟಬಲ್. ಕೀರ್ತ್ಯಾಹ ಇಸ್ ಆಲ್ಸೋ ಕರೆಕ್ಟ್. ಭಗಿನಿ ನಂಗೆ ದ್ವಿವಚನ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ ಭಗಿನಿ. ಮತ್ಯೋಹೋ ಅಂತ ಇದೆ ಅಲ್ವಾ ಪುಟ? ಹಾ ಭಗಿನಿ. ಈಗ ಮತಿ ಇದ್ರೆ ಮತ್ಯೋಹೋ ಆಯ್ತು, ಕೃತಿ ಇದ್ರೆ ಕೃತ್ಯೋಹೋ ಅಷ್ಟೇ, ಓ ಯೋಹೋ ಅನ್ನೋದು ಸೇರಿಸ್ಬೇಕು. ಶ್ರುತಿ ಇದ್ರೆ ಶ್ರುತ್ಯೋಹೋ, ಕೀರ್ತಿ ಇದ್ರೆ ಕೀರ್ತ್ಯೋಹೋ ಬಂತಲ್ಲ ಅಷ್ಟೇ. ಓಕೆ ಭಗಿನಿ. ಭಗಿನಿ ಬೇರೆ ಎಲ್ಲ ಥರ್ಡ್ ಮತ್ತೆ ಸೆಕೆಂಡ್ ಎಲ್ಲ ಅದು ಬೇರೆ ಭಗಿನಿ. ಯಾಕೆ ಹೇಳು, ಯಾಕತ್ತರ? ಫಸ್ಟ್ 3 ಬೇರೆ ತರ ಇದೆ. ಯಾಕೆ ಗೊತ್ತಾಗಿಲ್ಲ ಭಗಿನಿ ಯಾಕಂತ. ಪುಲ್ಲಿಂಗ ಶಬ್ದಗಳದೆಲ್ಲ, ಅದಕ್ಕೇನೆ. ಅದೇಂಗ ಐಡೆಂಟಿಫೈ ಮಾಡೋದು ಭಗಿನಿ? ನಿಮ್ಗೆ ಅದು ಕಲಿತ ಶಬ್ದ ರೂಪ ಗೊತ್ತಾಗ್ಬಿಡತ್ತೆ. ಓಕೆ ಭಗಿನಿ. ಆಯ್ತು. ಸಾನ್ವಿ, ಡು ಯು ಹ್ಯಾವ್ ಎನಿ ಡೌಟ್? ಎಸ್ ಭಗಿನಿ. ಭಗಿನಿ ಸೆಕೆಂಡ್ ಒನ್ಗೆ ಕವಿ ನಾಮ್ ಅಲ್ವಾ ಭಗಿನಿ? ಹೌದು, ಕವಿ ನಾಮ್ ನ ಕರೆಕ್ಟ್. ಓಕೆ ಭಗಿನಿ, ಉತ್ತಮ, ಧನ್ಯವಾದ. 7ನೇದು ಭಾನು ಶಬ್ದ ಇದೆ, ಭಾನುಹು ಅಂತ, ಅದಕ್ಕೆ ಉಕಾರ ಅಂತ ಶಬ್ದ, ಅದು ಉಕಾರ ಅಂತ ಪುಲ್ಲಿಂಗ ಶಬ್ದ. ಅದಕ್ಕೆ ಎಕ್ಸಾಂಪಲ್ ಕೊಟ್ಟಿರೋದು ಗುರುಹು ಅನ್ನೋ ಶಬ್ದ. ಗುರೋಹೋ ಗುರ್ವೋಹೋ ಗುರುಣಾಂ ಅಂತ. ನೆಕ್ಸ್ಟ್ ಸಾನ್ವಿ, ಇಟ್ ಈಸ್ ಯುವರ್ ಟರ್ನ್. ಭಾನು ಶಬ್ದಕ್ಕೆ ಹೇಳ್ತೀಯಾ? ಹಾ ಭಗಿನಿ. ಭಾನೋ, ಭಾನೋಹೋ, ಭಾನೋಹೋ ಭಗಿನಿ ಗೊತ್ತಾಗ್ತಾ ಇಲ್ಲ. ಭಗಿನಿ ನಿಮ್ ವಾಯ್ಸ್ ಕೇಳಿಸ್ತಾ ಇಲ್ಲ. ಸಾನ್ವಿ, ಈಗ ಕೇಳಿಸ್ತಿದ್ಯಾ? ಹಾ ಭಗಿನಿ. ಇನ್ನೊಮ್ಮೆ ಹೇಳ್ತೀಯಾ ಪುಟ್ಟ ಅದನ್ನ? ಭಾನು ಭಗಿನಿ ನಂಗೆ ಗೊತ್ತಾಗ್ಲಿಲ್ಲ ಭಗಿನಿ. ಗುರು ಶಬ್ದಕ್ಕೆ ಗುರೋಹೋ ಗುರ್ವೋಹೋ, ಗುರು ಅಂತ ಇರೋದಕ್ಕೆ ಗುರ್ವೋಹೋ ಆಗಿದೆ, ದ್ವಿವಚನ. ಆಮೇಲೆ ಗುರುಣಾಮ್ ಅಂತ ಆಗಿದೆ. ಈಗ ಭಾನು ಅಂತ ಇದೆ, ಗುರೋಹ ಬದ್ಲಿಗೆ ಏನಾಗ್ಬೇಕಲ್ಲಿ? ಭಾನೋಹೋ. ಭಾನೋಹೋ. ಈಗ ದ್ವಿವಚನ ಬರ್ಬೇಕಾದ್ರೆ ಗುರ್ವೋಹೋ ಅಂತ ಆಯ್ತು. ಅವಾಗ ಇದೇನಾಗತ್ತೆ? ಭಾನುಹು ಇರೋದು ಉಕಾರ ತೆಗೆದ್ಬಿಡ್ಬೇಕು, ಭಾನ್ವೋಹೋ ಆಗತ್ತೆ. ಓಕೆ ಭಗಿನಿ. ಆಮೇಲೆ ಬಹುವಚನ ರೂಪದಲ್ಲಿ ಗುರುಣಾಮ್ ಅಂತ ಇದೆ, ಇಲ್ಲಿ ಭಾನುನಾಮ್. ಭಾನೂನಾಮ್, ದೀರ್ಘ ಭಾನೂನಾಮ್. ಓಕೆ ಭಗಿನಿ. ಏನಾದ್ರೂ ಡೌಟ್ಸ್ ಇದೆಯಾ ಇದ್ರಲ್ಲಿ? ಇಲ್ಲ ಭಗಿನಿ. ಭಗಿನಿ ದ್ವಿವಚನ ಒಂದ್ಸತಿ ರಿಪೀಟ್ ಮಾಡಕ್ಕಾಗತ್ತೆ ಭಗಿನಿ? ಅದ್ರ ಯಾವ್ದಮ್ಮ? 7th ಒಂದು ದ್ವಿವಚನ. ಸೊ ಗುರು ಅಂತ ಶಬ್ದ ಬಂದಾಗ ಉಕಾರದಲ್ಲಿ ಎಂಡ್ ಆಗ್ತಾ ಇದೆ. ಯಾವುದೇ ಪುಲ್ಲಿಂಗ ಶಬ್ದ ಉಕಾರದಲ್ಲಿ ಬಂದ್ರೂನು ಪ್ರಥಮ ಏಕವಚನದಲ್ಲಿ ಬರಿಬೇಕಾದ್ರೆ ಉ ಅಂತ ಇರೋದು ಓ ಅಂತ ಮಾಡ್ಕೋಬೇಕು. ಅವಾಗ ಭಾನೋಹೋ, ಗುರೋಹೋ ತರ ಭಾನೋಹೋ ಆಗತ್ತೆ. ಅದಾದ್ರ ಮೇಲೆ ದ್ವಿವಚನ ಭಾನ್ವೋಹೋ, ಗುರ್ವೋಹೋ ಬಂತಲ್ವಾ, ಆತರ ಭಾನ್ವೋಹೋ, ಓಹೋ ಆಡ್ ಆಗತ್ತೆ. ಉಕಾರ ಹೋಗ್ಬಿಟ್ಟು ಓಹೋ ಆಡ್ ಆಗತ್ತೆ. ಭಗಿನಿ ಆದ್ರೆ ಇದು ಸ್ಕ್ರೀನ್ ಅಲ್ಲಿ ಅದು ರ ತರ ಇದೆಲ್ಲ ಭಗಿನಿ, ಅದು ಗುರ್ವೋಹೋ ಅರ್ಕಾವತ್ತದು. ಹಾ ಭಗಿನಿ, ಅದು ಇಲ್ಲಿ ನಾವು ಗುರ್ವೋಹೋ ಅರ್ಧರ ಬರಿಬೇಕು ಅಂದ್ರೆ ಒಂದು ಮೇಲ್ಗಡೆ ಅಂದ್ರೆ ಅಕ್ಷರಕ್ಕಿಂತ ಮುಂಚೆ ಬರೋ ತರ ಇದ್ರೆ ರೇಫಾ ಮೇಲ್ ಬರಿತೀವಿ ಗುರ್ವೋಹೋ ಅಂತ. ಈಗ ಸೂರ್ಯ ಬರಿಬೇಕಾದ್ರೆ ಅರ್ಕಾವತ್ತನ್ನ ಹಾಫ್ ರಾನ ಮೇಲ್ಗಡೆ ಬರಿತೀವಿ. ಅದೇ ಚಂದ್ರಹ ಅಂತ ಬರಿಬೇಕು ಅಂದ್ರೆ ದ ಆದ್ಮೇಲೆ ರ ಪ್ರನೌನ್ಸ್ ಮಾಡ್ತೀವಲ್ಲ, ಹಾಗಾಗಿ ಅದನ್ನ ಕೆಳಗಡೆ ಹಾಕ್ತಿವಿ ಮಾತ್ರ.
ರಾದು ಮಾತ್ರ ಕೆಳಗಡೆ ಹಾಕ್ತಿವಿ, ಚಂದ್ರ ಅಂತ ಬರಿಬೇಕಾದ್ರೆ ದ ಆದ್ಮೇಲೆ ರ ಉಚ್ಚಾರಣೆ ಮಾಡ್ತಿದೀವಿ. ಅದೇ ಸೂರ್ಯ ಅರ್ಥ ಇದೆಲ್ಲ ಹೇಳ್ಬೇಕಾದ್ರೆ ಈಗ ಸೂರ್ಯ ಅಂದ್ರೆ ಯಾಗಿಂತ ಮುಂಚೆ ರಕಾರ ಬರ್ತಾ ಇದೆ, ಅವಾಗ ಅದನ್ನ ಮೇಲ್ಗಡೆ ಬರೀತೀವಿ. ಅದ್ ಗೊತ್ತಿದೆ ಅಲ್ವಾ ಎಲ್ರಿಗೂ? ಕ್ಲಿಯರ್ ಇದೆಯಲ್ವಾ? ಈಗ ಇಲ್ಲಿ ಗುರ್ವೋಹೋ ಅಂತ ಬರ್ತಾ ಇದೆ, ಅದಕ್ಕೆ ಮೇಲ್ಗಡೆ ಅರ್ಕವತ್ತು ಅಂದ್ರೆ ರದು ಮಾತ್ರ ಹಾಕಿದೀವಿ, ಗುರ್ವೋಹೋ. ಇಲ್ಲಿ ಭಾನ್ವೋಹೋ, ಆಯ್ತಾ? ಸೊ ಇಲ್ಲೂ ರ ಬರ್ತಲ್ಲ ಭಗಿನಿ? ಇಲ್ಲಿ ಭಾನುಲ್ಲೂ ಬರುತ್ತಲ್ಲ ಭಗಿನಿ, ರ ಬರುತ್ತಲ್ವಾ? ಯಾಕೆ ಬರುತ್ತೆ? ಭಾನು ಶಬ್ದದಲ್ಲಿ ರಕಾರ ಇಲ್ವಲ್ಲ. ಓಕೆ 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 ಭಗಿನಿ, ಅರ್ಥ ಆಯ್ತು. ಭಾನೋಹೋ, ಭಾನ್ವೋಹೋ, ಭಾನೂನಾಂ. ಆಯ್ತಾ? ಹಾ ಭಗಿನಿ, ಅರ್ಥ ಆಯ್ತು. ಹಾ, ನೆಕ್ಸ್ಟ್ ಅಮರ್ತ್ಯ. ನೆಕ್ಸ್ಟ್ ಒನ್ ಮನು ಶಬ್ದ. ಮನೋಹೋ, ಮನ್ವೋಹೋ, ಮನೂನಾಂ. ಉತ್ತಮಂ. ಮನೋಹೋ, ಮನ್ವೋಹೋ, ಮನೂನಾಂ. ಉತ್ತಮಂ. ಗೊತ್ತಾಯ್ತಾ ಈಗ ಎಲ್ರಿಗೂನು? ಮನೋಹೋ, ಮನ್ವೋಹೋ, ಮನೂನಾಂ. ಆಂ ಭಗಿನಿ. ಆಂ ಭಗಿನಿ. 7 o'clock ಆಯ್ತು. ಇಷ್ಟ ಯಾರು ಹೇಳಿದ್ದು 7 o'clock ಆಯ್ತು ಅಂತ? ಏನೋ ಹೇಳಿದ್ರಿ ಅಲ್ಲ ಈಗ? ಥ್ಯಾಂಕ್ ಯು ಸೋ ಮಚ್ ಫಾರ್ ರಿಮೈಂಡಿಂಗ್ ಮೀ. ಇನ್ನು 5 ನಿಮಿಷ ಇದೆ, ಆದ್ರೆ ವಿ ವಿಲ್ ಕ್ಲೋಸ್. ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಅದನ್ನ ಕ್ಲಿಯರ್ ಮಾಡ್ಬೋದು. ಇನ್ ಒಂದೇ ಒಂದ್ ಮೇನ್ ಇದೆ, ಅದನ್ನ ಮುಗಿಸ್ಬಿಡೋಣ ಆಯ್ತಾ? ಒಂದೇ ಮೇನ್ ಇರೋದು, ಅದೊಂದನ್ನು ಮುಗಿಸ್ಬಿಡೋಣ. ಬಹುವಚನಾಂತ ರೂಪೈಹಿ ರಿಕ್ತಸ್ಥಾನಾನಿ ಪೂರಯತ. ಬಹುವಚನಾಂತ ರೂಪೈಹಿ ಅಂತಂದ್ರೆ ಬಹುವಚನದ ರೂಪಗಳನ್ನ ಯೂಸ್ ಮಾಡ್ಕೊಂಡು ಯು ಹ್ಯಾವ್ ಟು ಫಿಲ್ ಇನ್ ದ ಬ್ಲಾಂಕ್ಸ್. ರಿಕ್ತಸ್ಥಾನಾನಿ ಪೂರಯತ ಅಂತ ಇದೆ, ಯು ಹ್ಯಾವ್ ಟು ಫಿಲ್ ಇನ್ ದ ಬ್ಲಾಂಕ್ಸ್. ಆಯ್ತಾ? ಲೆಟ್ ಮಿ ಕಾಲ್ ರಿತಿಕಾ. ರಿತಿಕಾ, ಯು ಆರ್ ದ ನೆಕ್ಸ್ಟ್ ಪರ್ಸನ್. ರೀಡ್ ದ ಫಸ್ಟ್ ಕ್ವೆಶ್ಚನ್. ಅದರಲ್ಲಿ ಫಸ್ಟ್ ಎಕ್ಸಾಂಪಲ್ ನ ಓದ್ಕೊಂಡ್ಬಿಡು. ಓಕೆ ವೆಲ್. ಉದಾಹರಣಂ ವಾನರಾಣಾಂ ರಾಜ ಸುಗ್ರೀವಃ. ವಾನರಾಣಂ, ವಾನರಾಹ ಅಂತ ಅಲ್ಲಿ ಕೊಟ್ಟಿರ್ಬೇಕಾಗಿತ್ತು ಬ್ರಾಕೆಟ್ ಅಲ್ಲಿ, ಅವ್ರ ಬ್ರಾಕೆಟ್ ಮಿಸ್ ಮಾಡಿದ್ದಾರೆ. ಸೊ ವಾನರಾಹ ಅಂತ ಇದ್ರೆ ಅದಕ್ಕೆ ಷಷ್ಠಿ ವಿಭಕ್ತಿ ಬಹುವಚನ ರೂಪ ವಾನರಾಣಾಂ ಆಗತ್ತೆ. ಅದೇ ತರ ಈಗ ಫಸ್ಟ್ ಕ್ವೆಶ್ಚನ್ ಬ್ರಾಕೆಟ್ ಅಲ್ಲಿ ರಾಕ್ಷಸಾಹ ಅಂತ ಇದೆ. ಡ್ಯಾಶ್ ಅಧಿಪತಿ ರಾವಣ. ಏನ್ ಬರ್ಬೇಕಲ್ಲಿ? ರಾಕ್ಷಸಾಣ. ರಿತಿಕಾ ಹೇಳ್ಬೇಕು, ಬೇರೆ ಯಾರೋ ಹೇಳ್ಬಿಟ್ರಿ. ರಾಕ್ಷಸಾಣಾಂ ಅಧಿಪತಿ ರಾವಣಃ. ರಾಕ್ಷಸಾಣಾಂ ಅಧಿಪತಿ ರಾವಣಃ. ಉತ್ತಮಂ. ರಾಕ್ಷಸಾಣಾಂ ಅಂತ ಮಾಡ್ಕೊಳ್ಳಿ ಅಲ್ಲಿ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಒನ್ ಮೇಘನಾ. ಮೇಘನಾ, ಕ್ಯಾನ್ ಯು ಆನ್ಸರ್ ದ ಸೆಕೆಂಡ್ ಕ್ವೆಶ್ಚನ್ ದೇರ್? ಹಾ ಕೇಳು ಋತಿಕಾ, ಹೇಳ್ಬಿಡು ಬೇಗ. ಭಗಿನಿ, ಇದು ರ ತಕ್ಷಣ ಇರ್ತಾರೆ, ದೊಡ್ಡ ನಾವ್ ಬರ್ಬೇಕಾ ಭಗಿನಿ? ಹೌದು ಹೌದು. ಓಕೆ ಭಗಿನಿ. ಟವರ್ಗದ್ದು ಹಣ ಬರ್ಬೇಕು. ಆಯ್ತು ಮೇಘನಾ, ನೆಕ್ಸ್ಟ್ ಒನ್. ನಾಯಕಃ ನಾಯಕಃ ಡ್ಯಾಶ್ ಸೇವಾಂ ಕರೋತಿ. ಜನಾನಾಂ. ಜನಾನಾಂ ಷಷ್ಠಿ ವಿಭಕ್ತಿ ಬಹುವಚನ ರೂಪ ಯು ಆರ್ ಸಪೋಸ್ ಟು ರೈಟ್. ಡಿಡ್ ಯು ಸೇ ಜನಾನ್ ಆರ್ ಜನಾನಾಂ? ಜನಾನಾಂ. ಹಾ, ಉತ್ತಮಂ ಉತ್ತಮಂ. ಜನಾನಾಂ. ಆಲ್ ಆಫ್ ಯು ರೈಟ್ ಡೌನ್ ದಟ್. ಜನಾನಾಂ. Okay, write down Jananam. Third one, Aryan, Kavihi, that question, can you answer? ಹಾ ಭಗಿನಿ. Third question. ಟ್ರಾವೆಲ್ ಮಾಡ್ತೀನಿ. ಆನ್ಸರ್ ಮಾಡು. ಕ್ವೆಶ್ಚನ್ ಹೇಳ್ಬೇಕಾ? ಇದೆಯಾ ನಿನ್ನ ಹತ್ರ ಪುಸ್ತಕ? ಹಾ ಭಗಿನಿ, ಕ್ವೆಶ್ಚನ್ ಹೇಳ್ತೀರಾ? ನಾನು ಟ್ರಾವೆಲ್ ಮಾಡ್ತಿದ್ದೀನಿ. ಹಾ, ಕವಿಹಿ ಡ್ಯಾಶ್ ರಚನಾಂ ಕರೋತಿ. ಬ್ರಾಕೆಟ್ ಅಲ್ಲಿ ಗ್ರಂಥಾಹ ಅಂತ ಇದೆ. ಗ್ರಂಥಾಹ ಅನ್ನೋದು
ಪ್ರಥಮ ವಿಭಕ್ತಿ ಬಹುವಚನ ರೂಪ. ಅದಕ್ಕೆ ಷಷ್ಠಿ ವಿಭಕ್ತಿ ಬಹುವಚನ ರೂಪ ಏನಾಗತ್ತೆ? ಕವಿಃ ಗ್ರಂಥಾನಾಂ ರಚಯತಿ. ಹಾ, ಗ್ರಂಥಾಣಾಮ್ ಆಗತ್ತೆ. ಯಾಕಂದ್ರೆ ರೇಫ ಇದೆ ಅಲ್ವಾ ಅಲ್ಲಿ, ಹಂಗಾಗಿ ಗ್ರಂಥಾಣಾಮ್ ಆಗತ್ತೆ. ಟವರ್ಗದ್ದು ಅನುನಾಸಿಕ ಇದೆಯಲ್ಲ ಅದ್ ಬರ್ಬೇಕು. ಉತ್ತಮ ಆರ್ಯನ್. ಗ್ರಂಥಾಣಾಮ್ you can write down for that blank. Next one, Purvi and Purni. Purvi, Purni. Yes. Next one, Shishyah dash sevam karoti. ಗುರುವಾಹ. ಷಷ್ಠಿ ವಿಭಕ್ತಿ ಬಹುವಚನ ರೂಪ ಏನಾಗತ್ತೆ? ಸ್ಕ್ರೀನ್ ಅಲ್ಲಿ ಇದೆ ಗುರು ಶಬ್ದ. ಗುರುಣ. ಹಾ, ಗುರುಣಾಂ. ಈಗ ಯಾರು ಪೂರ್ಣಿನ ಹೇಳಿದ್ದು? ಹಾ, ಅವಾಗ ಪೂರ್ವಿ ನೆಕ್ಸ್ಟ್ ಒನ್ ಹೇಳು. ಫೋರ್ತ್ ಒನ್ ಆನ್ಸರ್ ಇಸ್ ಗುರುಣಾಂ. ಫಿಫ್ತ್ ಒನ್ ಪೂರ್ವಿ. ಗೋಪಾಲಃ ಡ್ಯಾಶ್ ಪಾಲನಂ ಕರೋತಿ. ಧೇನೂನಾಂ ಅಂತ ಬರ್ಕೊಳ್ಳಿ, ನಾನ್ ನಿಮ್ಗೆ ಹೇಳ್ಕೊಟ್ಟಿಲ್ಲ ಇದು. ಧೇನೂನಾಂ, ಧೇನೂನಾಂ ಬರ್ಕೊಳ್ಳಿ. ಧೇನೂನಾಂ. ಧೇನುನಾಂ. ದೇವಾಣಾಂ. ಅಣಾಮ್ ಅಲ್ಲ, ನಾಮ್. ನಾಮ್ ತವರ್ಗದ ಅನುನಾಸಿಕ. ಧೇನೂನಾಂ. Next, Niyati. Niyati, can you answer? Oh, she is having some network issues. Agastya, next one, sixth one. Sixth one, aham dash sangraham ichhami. ಅಹಂ ಕಥಾನಾಂ ಸಂಗ್ರಹಂ ಇಚ್ಛಾಮಿ. So here there is no repha, so it will be kathanam. Okay, tavargasya anunasikam na iti agachati. Aham kathanam sangraham ichhami. Okay Ma'am, for fifth one, is it dhenunam or dhenona? Dhenu, nu, u, Okay. u dirgha. Dhenunam. For sixth one, it is kathanam. Seventh one, last one, Kshama Bhatt. Oh, Harshika is there. Harshika, you can say. Huh. Devan. Huh. Devaha dash guruhu brihaspatihi. Answer is Devanam guruhu brihaspatihi. Nama, nama. Tavargaddu anunasikana, tavargad anunasikana. Devanan. ನಾಮ್. Nam. ನಾಲ್ಕು ಅಂತ ಹೇಳ್ತೀವಲ್ಲ ಅದು. ದೇವಾನಾಮ್. Until and unless you see or you hear a rakara there, you need not use the na. It will be na. Devanam. Devanam guruhu brihaspatihi. So this finishes your fifth lesson, Ramya Ramayani Katha. Okay, we have learnt about the Shashti Vibhakti Prayogaha in this chapter. We also learnt about the Sambandha Suchaka Padani. Andre Shabda Rupaddu Shashti Vibhakti Rupa kaltkondvi. Shashti Vibhakti Rupa is used for describing the relationship. Sambandharte Shashti Vibhakti Prayogaha. Alva, Aryan, correcta? ಹಾ ಭಗಿನಿ. Ha, uttamam. Harshika and Agastya, do you have any doubts? ಇಲ್ಲ ಮ್ಯಾಮ್, ನಾವು ಶಾಂತಿ ಮಂತ್ರ. ಶಾಂತಿ ಮಂತ್ರ ಆಯ್ತು. ಅಗಸ್ತ್ಯ ಇವತ್ತು ಶಾಂತಿ ಮಂತ್ರ ಹೇಳ್ತಾನೆ. 1 ನಿಮಿಷ. ಬೇರೆ ಏನಾದ್ರೂ ಡೌಟ್ಸ್ ಇದ್ರೆ ಯು ಕ್ಯಾನ್ ಆಸ್ಕ್ ಮೀ.